ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಕೇಳಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ದೇವರ ವಾಕ್ಯವು ನಮ್ಮ ಜೀವಿತಕ್ಕೆ ದಾರಿ ದೀಪವಾಗಿದೆ. ದೇವರ ವಾಕ್ಯದಿಂದಲೇ ನಾವು ಬಲಗೊಳ್ಳುತ್ತೇವೆ, ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ. ನನ್ನ ಪ್ರಿಯ ಜನವೇ, ಇವತ್ತು ನಾವು ಮಾತಾಡಿಕೊಳ್ಳಲಿಕ್ಕೆ ಹೋಗುತ್ತಿರುವಂತಹ ಅಂಶ ಏನಂತ ಹೇಳಿದರೆ, ನಮ್ಮ ನಂಬಿಕೆ, ಪ್ರೀತಿ ಇಲ್ಲದ ನಂಬಿಕೆ ವ್ಯರ್ಥವಾಗುವಂಥದ್ದು. ಏನಂತೆ? ಪ್ರೀತಿ ಇಲ್ಲದ ನಂಬಿಕೆ ವ್ಯರ್ಥವಾಗುವಂಥದ್ದು. ಅದರ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಏನಪ್ಪ ಪ್ರೀತಿ ಇಲ್ಲದೆ ಇರುವಂತ ನಂಬಿಕೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಮೇಣದ ಬತ್ತಿ ಇದೆ ಅಂತ ತಿಳ್ಕೊಳ್ಳಿ. ಮೇಣದ ಬತ್ತಿ ನಮಗೇನು ಅನ್ಸುತ್ತಂದ್ರೆ, ಓಕೆ, ನೋಡಕ್ಕೆ ಚೆನ್ನಾಗೇ ಇದೆ, ಆದರೆ ಅದನ್ನ ನಾವು ಉರಿಸಿಲ್ಲ ಅಂದ್ರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಮ್ಮ ನಂಬಿಕೆನೂ ಹಾಗೆ, ಮೇಣದ ಬತ್ತಿ ಇದೆ, ಅದರಲ್ಲಿ ಮಧ್ಯದಲ್ಲಿ ಬತ್ತಿ ಕೂಡ ಇದೆ, ಆದರೆ ಅದನ್ನು ಅಂಟಿಸಿದಾಗಲೇ ಅದರ ಬೆಳಕು ನಮಗೆ ಬರುತ್ತದೆ, ಅದು ಪ್ರಯೋಜನಕರವಾಗಿರುತ್ತದೆ. ಅದರಂತೆ ನಾವು ನೋಡುತ್ತೇವೆ, ನಮ್ಮ ನಂಬಿಕೆಯಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಅದು ವ್ಯರ್ಥ, ಇಲ್ಲವೇ ಪ್ರಯೋಜನ ರಹಿತವಾದದ್ದು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಈ ಕಾಲಘಟ್ಟದಲ್ಲಿ ಏನಾಗಿದೆ ಗೊತ್ತಾ? ಈ ಕಾಲಘಟ್ಟದಲ್ಲಿ ಕ್ರೈಸ್ತ ಸಭೆಗಳು, ವಿಶ್ವಾಸಿಗಳು ಆ ಪ್ರೀತಿ ಎಂಬ ಅಡಿಪಾಯವನ್ನ ಬಿಟ್ಟು ಮಿಕ್ಕ ಎಲ್ಲಾ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತದೆ, ಅದು ಎಲ್ಲ ವ್ಯರ್ಥ ಎಂಬುದಾಗಿ. ಇವತ್ತು ನೀವೇನಾದರೂ ಸ್ಪಷ್ಟವಾಗಿ, ನಿಧಾನವಾಗಿ ನಾನು ಹೇಳುವಂತ ವಾಕ್ಯಗಳನ್ನ ಕೊನೆವರೆಗೂ ಕೇಳಿಸಿಕೊಂಡ್ರೆ, ಹೌದಪ್ಪ, ಪ್ರೀತಿಯೇ ಬಹು ಮುಖ್ಯವಾದದ್ದು, ಪ್ರೀತಿಯ ಮುಂದೆ ಬೇರೇನು ಅಲ್ಲ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಇದನ್ನ ನಾನು ಹೇಳಲಿಕ್ಕೆ ಹೋಗುತ್ತಿರುವಂತ ವಾಕ್ಯ ಭಾಗವು ಪೌಲನು ಕೊರಿಂಥ ಎಂಬ ಸಭೆಗೆ ಬರೆದಿರುವಂತ ಒಂದು ವಿಷಯವಾಗಿದೆ. ಆ ಸಭೆಯಲ್ಲಿ ಅನೇಕ ಜನರಿದ್ದರು, ಬಹಳ ಬುದ್ಧಿವಂತರು, ಜ್ಞಾನಿಗಳು, ಪ್ರವಾದಿಗಳು, ಅನ್ಯ ಭಾಷೆ ಮಾತನಾಡುವಂಥವರು ತುಂಬಾ ಜನ ಇದ್ರು. ಆದರೆ ಏನಾಗಿತ್ತು ಗೊತ್ತಾ? ಒಬ್ಬರಂದ್ರೆ ಒಬ್ಬರು ಏನು, ನಾನು ಪ್ರವಾದಿ, ನಾನು ಅನ್ಯ ಭಾಷೆ ಮಾತಾಡ್ತೀನಿ, ನಾನು ಜ್ಞಾನಿ, ನಾನಿಂಥವನು ಅಂತ ಹೇಳ್ಕೊಳ್ತಾ ಇದ್ರೆ ಹೊರತು ಅವರ ಮಧ್ಯದಲ್ಲಿ ಒಂದಿರಲಿಲ್ಲ. ಅದೇನೆಂದರೆ ಪ್ರೀತಿ ಇರಲಿಲ್ಲ. ನೋಡಿ, ನಮ್ಮ ಜೀವಿತಗಳಲ್ಲಿ ನಾವು ಮಾತಾಡಿಕೊಳ್ಳುತ್ತಾ ಇರ್ತೇವೆ, ಎಂತ ಬಂಗಲೆ ಇದ್ರೂ ಆ ಬಂಗಲೆಯಲ್ಲಿ ಪ್ರೀತಿ ಇಲ್ಲ ಅಂದ್ರೆ ವ್ಯರ್ಥ. ಎಂತ ದೊಡ್ಡ ಔತಣವನ್ನ ಮಾಡಿದ್ರು, ಅಲ್ಲಿ ಊಟ ಕೊಟ್ಟರು ಅಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಪ್ರೀತಿ ಬಹಳ ಮುಖ್ಯವಾಗಿರುವಂಥದ್ದು ಎಂದು ಬೈಬಲ್ ಇದನ್ನ ತಿಳಿಸ್ತಾ ಇದೆ. ನಮ್ಮ ಕುಟುಂಬಗಳು ಒಂದಾಗಿರಬೇಕಾದ್ರೆ, ನಮ್ಮ ಸಮಾಜ ಸಮಾಧಾನವಾಗಿರಬೇಕಾದ್ರೆ, ನಮ್ಮ ದೇಶವು ಉದ್ಧಾರ ಆಗಬೇಕಾದರೆ ಪ್ರೀತಿ ಬಹಳ ಮುಖ್ಯ. ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ಒಂದು ವಾಕ್ಯವನ್ನ ನಾನು ನಿಮಗೋಸ್ಕರವಾಗಿ ಮೊದಲನೇ ವಾಕ್ಯವನ್ನು ಓದುತ್ತೇನೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನ. ಮೊದಲ ಕೊರಿಂಥ 13:2 ಅಲ್ಲಿ ಹೇಳುತ್ತದೆ, ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಮೊದಲ ಕೊರಿಂಥ 13:2 ವಾಕ್ಯ ಏನ್ ಹೇಳ್ತಾ ಇದ್ದಂತೆ? ಅಲ್ಲಿ ಹೇಳ್ತದೆ, ನನಗೆ, ಪೌಲನು ಹೇಳ್ತಾ ಇದ್ದಾನೆ, ನನಗೆ ಏನಂತೆ? ಪ್ರವಾದನ ವರವಿದ್ದರು. ಈ ಕಾಲದಲ್ಲಿ ಏನಾಗಿದೆ ಗೊತ್ತಾ? ಒಂದು ವರ ಇದ್ರೆ ಸಾಕು, ಪ್ರವಾದನ ವರ, ಬದುಕೊಂಡ್ಬಿಡ್ತಾರೆ ಅವರು, ಅಲ್ವಾ? ಎಲ್ಲಿ ಸಭೆಗಳಲ್ಲಿ ಹೋದರೂ ಕೂಡ ವಾಕ್ಯ ಪ್ರಾರಂಭಿಸುವುದಕ್ಕಿಂತ ಮುಂಚೆ, ಯೇಸುವಿನ ಹೆಸರನ್ನು ಎತ್ತುವುದಕ್ಕಿಂತ ಮುಂಚೆ ಮುಂದುಗಡೆ ಮೈಕ್ ಹಿಡ್ಕೊಂಡು ದೇವರ ಮುಂದೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿರುವಂತ ಯಾರಿಗೂ ಇದು ಇದೆ, ಇದೇನು ನಡಿಲಿಕ್ಕಿದೆ, ಇಂಥವ್ರಿಗೆ ಹಿಂಗಾಗಲಿಕ್ಕಿದೆ. ಇನ್ನು ವಾಕ್ಯನೇ ಪ್ರಾರಂಭಿಸಿರಲ್ಲ, ಇನ್ನು ಏನು ಹೇಳೇ ಇರಲ್ಲ, ಮೈಕ್ ಎತ್ಕೊಂಡ್ರೆ ಸಾಕು, ಈಗ ನಿಮ್ಮ ಮಧ್ಯದಲ್ಲಿ ಒಬ್ರು ಇದ್ದಾರೆ, ಅವ್ರ ಹೆಸರು ಇದು, ಅವ್ರಿಗೆ ಹಿಂಗಾಗಿದೆ. ನಾನು ಕೇಳ್ತೇನೆ,
ದೇವರ ವಾಕ್ಯವಿಲ್ಲದೆ, ದೇವರ ಪ್ರಸನ್ನತೆ ಇಲ್ಲದೆ ಪ್ರವಾದನ ವರ ಇದ್ದರೆ ಏನು ಪ್ರಯೋಜನ? ಅಲ್ಲಿ ಹೇಳ್ತಾ ಇದ್ದಾರೆ, ನನ್ನಂತೆ ಯಾರು ಇಲ್ಲ ಪಾಸ್ಟ್ರು, ನನ್ನಂತೆ ಯಾರು ಪ್ರವಾದನೆ ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಗಮನಿಸಿರಿ ನನ್ನ ಪ್ರಿಯಜನವೇ, ಪೌಲನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಗೊತ್ತಾಗಂಗಿದ್ರೆ ಇನ್ನೇನಾಯ್ತು ಅಲ್ವಾ? ಪಾಸ್ಟರ್ಗಳು ಕೆಲವು ಸಾರಿ ಹೇಳ್ತಾರೆ, ನನಗೆಲ್ಲ ಗೊತ್ತು ಪಾಸ್ಟರಿಂಗ್, ಏನು ಹೇಳ್ಬೇಡ, ನನಗೆಲ್ಲ ಗೊತ್ತು. ನಿನ್ನ ಫ್ಯಾಮಿಲಿಯಲ್ಲಿ ಏನಾಗ್ತಾ ಇದೆ, ನಿನ್ನ ಕುಟುಂಬದಲ್ಲಿ ಏನಾಗ್ತಾ ಇದೆ, ಅಂದ್ರೆ ನಿನ್ನ ಜೀವಿತದಲ್ಲಿ ಏನಾಗ್ತಾ ಇದೆ, ನನಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ನೋಡಿ, ಬೈಬಲ್ ಅದಕ್ಕೆ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರವಾದನ ವರವಿದ್ದರು, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರು. ಎಷ್ಟೋ ಜನ ಒಳ್ಳೆ ಪ್ರಸಂಗಕರಿದ್ದಾರೆ, ಅದ್ಭುತವಾದಂತ ಸಂದೇಶಗಳನ್ನು ಕೊಡುವಂತವರಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುವುದೇನು ಗೊತ್ತಾ? ಇದು ಇದ್ದರೂ, ಎಲ್ಲ ತಿಳುವಳಿಕೆ ಇದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ರೂ ಕೂಡ, ಯಾವುದನ್ನ ತೆಗೆದಿಡುವಷ್ಟು? ನೋಡಿ, ಎಂತಹ ನಂಬಿಕೆ ಅಲ್ವಾ ಇದು? ಬೆಟ್ಟಗಳನ್ನೇ ತೆಗೆದಿಡುವಷ್ಟು ನಂಬಿಕೆ ಅಂತೆ. ಇದು ತುಂಬಾ ಗ್ರೇಟ್ ಅಲ್ವಾ? ಇದರಲ್ಲಿ ಒಂದು ಗುಣ ನಮಗಿದ್ರೆ ಸಾಕು, ರಹಸ್ಯ ತಿಳ್ಕೊಳ್ಳೋದು. ಯಾರ ಮನಸ್ಸಲ್ಲಿ ಏನಿದೆ, ಯಾರ ಮನೆಯಲ್ಲಿ ಏನ್ ನಡೀತಾ ಇದೆ, ಯಾವ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋ ವರ ಇದ್ರೆ, ಕೆಲವು ಸಾರಿ ಏನಂತಾರೆ, ಅಷ್ಟು ಸಾಕು ನನಗೆ, ಇನ್ನೇನ್ ಬೇಕಲ್ವಾ? ಪ್ರವಾದನ ವರ ಅನ್ನೋದಿದ್ರು, ಎಲ್ಲ ರಹಸ್ಯ ತಿಳಿಯೋ ವರ, ತುಂಬಾ ಜ್ಞಾನ, ಇದೆಲ್ಲ ಇದ್ರೂ ಕೂಡ ಸಾಕು. ಅದರಲ್ಲಿ ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ ಇದ್ರೂ ಕೂಡ, ಅಲ್ಲಿ ಹೇಳ್ತಾ ಇದ್ದಾನೆ ಪೌಲನು, ಪ್ರೀತಿ ಇಲ್ಲದವನಾಗಿದ್ದರೆ ಏನು ಪ್ರಯೋಜನ, ಏನೂ ಅಲ್ಲದವನಾಗಿದ್ದೇನೆ ಎಂದು ಹೇಳುತ್ತಾ ಇದ್ದಾನೆ. ಈ 13ನೇ ಅಧ್ಯಾಯ ಪ್ರೀತಿಯ ಪ್ರಾಮುಖ್ಯತೆಯ ಅಧ್ಯಾಯ. ನಿಮಗೆ ಗೊತ್ತು, ಈ ಅಧ್ಯಾಯ ಪ್ರತಿ ಕುಟುಂಬವೂ ಕೂಡ ಧ್ಯಾನ ಮಾಡಬೇಕಾದಂತ ಅಧ್ಯಾಯ, ಪ್ರತಿ ಗಂಡ ಹೆಂಡತಿರು ಧ್ಯಾನ ಮಾಡಬೇಕಾಗಿರುವಂತ ಅಧ್ಯಾಯ, ಪ್ರತಿ ಸಭೆ ಆಗಾಗ ಓದಬೇಕಾದಂತ ಅಧ್ಯಾಯ ಈ ಅಧ್ಯಾಯ. ಅಂತಹ ಒಳ್ಳೆಯ ಅದ್ಭುತವಾದಂತ ಏನೋ ಆಶ್ಚರ್ಯಕರವಾದ ಕಾರ್ಯಗಳಿದೆ. ಯಾಕೆಂದ್ರೆ ನೀವು ನೋಡ್ತೀರಾ, ದೇವರು ಮನುಷ್ಯರ ಮಧ್ಯೆ ಇರುವಂತದ್ದೇ ಪ್ರೀತಿ. ನಮ್ಮ ಬೈಬಲ್ ಅಲ್ಲಿ ಸೆಂಟರ್ ವಾಕ್ಯ ಅಂದ್ರೆ ಬೈಬಲ್ನ ಪೂರ್ಣ ಅರ್ಥ ತಿಳಿಸುವಂತ ಒಂದು ವಾಕ್ಯ ಯೋಹಾನ 3:16 ಅಲ್ವಾ? ಆ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ದೇವರು ಪ್ರೀತಿಯನ್ನ ಇಡದೆ ಹೋಗಿದ್ದರೆ, ದೇವರು ಅಂದ್ರೆ ದೇವಾದಿದೇವನು ಪರಲೋಕದರಸನು ಯೇಸು ಸ್ವಾಮಿ ಮಾನವದಾರಿಯಾಗಿ ಬರ್ತಾ ಇರಲಿಲ್ಲ. ಆತನು ಪ್ರೀತಿಯನ್ನು ಇಟ್ಟಿದ್ದರಿಂದಲೇ ಈ ಅಧ್ಯಾಯದಲ್ಲಿ ಹೇಳುತ್ತದೆ, ಪ್ರೀತಿ ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥ. ಅದರ ಕೊನೆಯ ವಚನ ನಿಮಗೆ ಗೊತ್ತಾಗ್ತದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರುಗಳಲ್ಲಿ ಉಳಿಯುವುದು ಯಾವುದು? ಶ್ರೇಷ್ಠವಾದದ್ದು ಯಾವುದು? ಪ್ರೀತಿಯೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಬರ್ತೇನೆ ನಾನು. ಆದರೆ ಈ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ 12ನೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ. 12ನೇ ಅಧ್ಯಾಯ 31, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನ ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುವೆನು. ಪೌಲ್ ಹೇಳ್ತಾ ಇದ್ದಾನೆ, ನೀವು ಇವುಗಳನ್ನ ಏನ್ ಮಾಡ್ರಿ, ಈ ಶ್ರೇಷ್ಠ ವರಗಳಲ್ಲಿ ಆಸಕ್ತಿಯಿಂದ ಅಪೇಕ್ಷಿಸಿರಿ. ದೇವರು ಯಾವತ್ತು ಈ ವರಗಳನ್ನ ನೀವು ಹೊಂದಿಕೊಳ್ಳಬೇಡ್ರಿ ಅಂತ ಹೇಳಲ್ಲ. ಆದರೆ ವರಗಳು ಇದ್ದು ಆದರೆ ಪ್ರೀತಿ ಇಲ್ಲದೆ ಹೋದರೆ ದೇವರು ಹೇಳ್ತಾನೆ, ಅವೆಲ್ಲ ನಾಟಕ, ಅವೆಲ್ಲ ಸುಮ್ಮನೆ ಸ್ವಯಾರ್ಜಿತ, ಸ್ವಂತವಾಗಿ ರೂಢಿಸಿಕೊಳ್ಳೋದು. ಕೆಲವರೆಲ್ಲ ಏನಂದ್ರೆ ಮಿನಿಸ್ಟ್ರಿ ಮೆಥಡ್ಗಳನ್ನ ಸ್ವಯಾರ್ಜಿತವಾಗಿ ಮಾಡ್ತಾ ಇರ್ತಾರೆ, ತೋರಿಸಿಕೊಳ್ಳೋದಕ್ಕೆ ಮಾಡ್ತಾ ಇರ್ತಾರೆ. ಅದೆಲ್ಲವೂ ಮನುಷ್ಯರನ್ನ ಮೆಚ್ಚಿಸೋಕೆ ಹೊರತು ದೇವರನ್ನ ಮೆಚ್ಚಿಸೋದಕ್ಕೆ ಅಲ್ಲವೇ ಅಲ್ಲ. ಹಾಗಂತೇಳಿ ಎಲ್ಲ ವರಗಳು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ವರಗಳು ಸರಿನೇ, ಬೈಬಲ್ಲೇ ಹೇಳ್ತಾ ಇದೆ ಸರಿನೇ. ಆದರೆ ಪ್ರೀತಿ ಇಲ್ಲದೆ ಜಂಬದಿಂದ, ಕೋಪದಿಂದ, ಸ್ವಾರ್ಥದಿಂದ, ಹಣವಾಸೆಯಿಂದ ಏನೇ ಮಾಡಿದ್ರು ಕೂಡ ಅದು ವ್ಯರ್ಥ. ಮನೆಗಳಲ್ಲಿ ಅಷ್ಟೇನೆ, ತುಂಬಾ ಮನೆಗೆ ಬೇಕಾದ್ದೆಲ್ಲ ತರಕಾರಿ, ದವಸ ಧಾನ್ಯಗಳು, ಬಟ್ಟೆ ಎಲ್ಲ ಐಟಮ್ ತಂದಾಕಿದ್ದೀನಿ ತಿನ್ರಿ ಅಂತ ಹೇಳೋರಿಗೆ ಪ್ರೀತಿ ಇದ್ರೆ, ಪ್ರೀತಿ ಇಲ್ಲದೆ ಹೋದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ತಂದಾಕ್ತೀನಿ ತಿನ್ರಿ ಅಂದ್ರೆ ಅದೇನರ್ಥ? ನೀನ್ ತಂದಾಕಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಮಾತನ್ಬೇಡ ನೀನು ಅಲ್ವಾ, ಅಂತೀವ ಇಲ್ವಾ? ನೀನ್ ತಂದಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಏನಿದ್ರು ಏನಿಲ್ಲದೆ ಇದ್ರು ತಿಂತೀವೋ ಇರ್ತೀವೋ, ನೆಮ್ಮದಿ ಬೇಕು. ಏನೋ ಆಗಲಿ ಒಂದು ಪ್ರೀತಿಯ ಮಾತು ಬೇಕು,
ನೀನೇನ್ ಕೊಟ್ಟಿದೀಯಾ, ಏನ್ ಮಾಡಿದೀಯ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳ್ತೇವೆ. ಹಾಗೇನೆ ದೇವರು ಹೇಳೋದೇನೆಂದ್ರೆ, ಮೊದಲು ನಮಗೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಇಲ್ಲ ಅಂತಿಲ್ಲ, ಆದರೆ ಪ್ರೀತಿ ಇಲ್ಲ ಅಂತ ಹೇಳ್ತದೆ. ಇಲ್ಲಿ ನೋಡ್ರಿ, ಮೊದಲನೇ ವಾಕ್ಯ ಗಮನಿಸಿರಿ, ಮೊದಲ ಕೊರಿಂಥ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿಯೂ, ನಾನು ಮನುಷ್ಯರ ಭಾಷೆಗಳನ್ನು, ಯಾರ ಭಾಷೆಗಳನ್ನ? ಕೆಲವರು ಏನಂದ್ರೆ ಹೇಳ್ತಾರಲ್ವ, ನನಗೆ ಎಷ್ಟು ಭಾಷೆ ಗೊತ್ತು, ನನಗೆ 5-6 ಭಾಷೆ ಗೊತ್ತು. ನಿನ್ನೆ ಒಬ್ಬ ಹುಡುಗ ಯಾವುದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ನಾನು ಓದ್ದೆ, 12 ವಯಸ್ಸಿಗೆ 46 ಭಾಷೆ ಮಾತಾಡ್ತಾರಂತೆ. 12 ವಯಸ್ಸು ಅವನಿಗೆ ಎಷ್ಟು ಭಾಷೆ ಮಾತಾಡ್ತಾರೆ? 46 ಭಾಷೆ. ಆಶ್ಚರ್ಯ ಅಲ್ವಾ? ಅವಾಗ ಏನಾಗುತ್ತಂದ್ರೆ, ಅವ್ರನ್ನ ಆ ರೀತಿ ಮಾತಾಡೋರ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸ್ತಾರೆ. ಅಂದ್ರೆ ಈ ಒಬ್ಬ ವ್ಯಕ್ತಿ ಎಷ್ಟು ಭಾಷೆ ಮಾತಾಡಬಲ್ಲನು ಅನ್ನೋದು ಟೆಸ್ಟ್ ಮಾಡಿ ಅವರ ಹೆಸರನ್ನ ವರ್ಲ್ಡ್ ರೆಕಾರ್ಡ್ಗೆ ಎಕ್ಕಿಸ್ತಾರೆ. ಇನ್ಯಾರಾದ್ರೂ ಒಂದು 47 ಭಾಷೆ ಮಾತಾಡಿದ್ರು, 50 ಭಾಷೆ ಮಾತಾಡಿದ್ರು, ಅವರು ಅವರಿಗಿಂತ ಮೇಲೆ ಹೋಗ್ತಾ ಇರ್ತಾರೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಫಸ್ಟ್ ಥಿಂಗ್ ಹೇಳ್ತಾ ಇದ್ದಾನೆ, ನಾನು ಎಷ್ಟು ಭಾಷೆ ಮಾತಾಡ್ತೀನಿ ಗೊತ್ತಾ ಅಂತ ಹೇಳ್ಕೊಂಡು, ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು. ಯಾವ ದೂತರು? ನೋಡಿ, ದೇವದೂತರದ್ದು ಒಂದು ಭಾಷೆ ಇದೆ ಅಂತೆ. ಕೆಲವರಿಗೆ ಹೇಳ್ತಾರಲ್ವ, ಅನ್ಯ ಭಾಷೆ ಮಾತಾಡೋರು ನಾನು ಪರಲೋಕದ ನಾನು ದೇವರೊಟ್ಟಿಗೆ ಮಾತಾಡೋದು, ಅನ್ಯ ಭಾಷೆ ಮಾತಾಡೋದು ಅಂತ ಹೇಳ್ತಾರಲ್ವಾ. ನೋಡಿ, ಅದೇ ಇದೆ, ಎಕ್ಸಾಕ್ಟ್ ಆಗಿ ಹೇಳ್ತಾ ಇರುವಂತದ್ದು. ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಹಾಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ, ಅಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದಾನೆ. ಏನಂತ? ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ಅಲ್ಲೇನಂದ್ರೆ, ನಾದ ಕೊಡುವ ಕಂಚು. ಈಗ ಕಂಚಿನ ಪಾತ್ರೆಯನ್ನು ಏನಾದ್ರೂ ಹೊಡೆದ್ರೆ, ಸುಮ್ಮನೆ ಹೊಡೆದ್ರೆ ಸಾಕು, ಟಂಗ್ ಅಂತದ ಅದು, ಹೌದಲ್ವಾ? ಟಂಗ್ ಅಂತಂದ್ರೆ ಬಹಳ ಸೌಂಡ್ ಮಾಡ್ತದೆ ಅದು. ಈ ಕೆಲವು ಎಲ್ಲಾದ್ರೂ ಮ್ಯೂಸಿಕ್ ಅಲ್ಲಿ ನೋಡುವಾಗ ಅದು ಸಣ್ಣದೇ ಇರ್ತದೆ, ಅದು ನೋಡಿ ಅವಾಗ ಟಂಗ್ ಟಂಗ್ ಅಂತದೆ ಅರ್ಥದೆ, ಅದು ಬಹಳ ಸೌಂಡ್ ಬರ್ತದೆ, ಆ ರೀತಿ ಇರ್ತದೆ. ಗಣಗಣಿಸುವ ತಾಳ, ಕೆಲವರು ತಾಳ ಯೂಸ್ ಮಾಡ್ತಾರಲ್ವಾ, ತಾಳಗಳು ಈ ಚರ್ಚಲ್ಲಿ ಕೂಡ ಯೂಸ್ ಮಾಡ್ತಾರೆ. ಈ ತರ ಇರ್ತದೆ, 2 ಕೈಗಳಲ್ಲಿ ಹೊಡೆಯೋದು. ನೀವೇನು ಅದನ್ನು ಕರೆಕ್ಟಾಗಿ ಹಿಡ್ಕೊಂಡು ಹಿಂಗೆ ನೋಡಿದ್ರೆ ಟಂಗ್ ಅಂತದೆ, ಸೌಂಡ್ ಎಷ್ಟು ದೂರ ಕೇಳಿಸ್ತದೆ ಗೊತ್ತದು. ಆ ರೀತಿಯಾಗಿ ಈ ಚರ್ಚ್ಗಳಲ್ಲಿ ಬೆಲ್ಗಳನ್ನು ನೋಡಿದ್ದೀರಾ? ನಮ್ಮ ಕಡೆ ಇಲ್ಲ, ನಾವು ಬೇರೆ ಕಡೆ ಎಲ್ಲ ಹೋದ್ರೆ, ಉತ್ತರ ಕರ್ನಾಟಕ ಕೆಲವು ಕಡೆಯಲ್ಲಿ ಹೋದ್ರೆ ಸಭೆಗಳಲ್ಲಿ, ಈ CSI ಚರ್ಚ್ಗಳಲ್ಲಿ ಅಲ್ಲಿ ಇಲ್ಲಿ ಗಂಟೆ ಹೊಡಿತಾರೆ. ಆ ಗಂಟೆ, ಈಗ ರೋಮನ್ ಕೆಥೋಲಿಕ ಸಭೆಯಲ್ಲಿ ಗಂಟೆ ಟಂಗ್ ಅಂತ ಹೊಡಿತಾರೆ. ಹೊಡೆದ್ರೆ ಅದು ಸುಮಾರು ದೂರ ಅದು ಶಬ್ದ ಹೋಗ್ತದೆ. ಅದು ಶಬ್ದ ಹೋಗ್ತದೆ ಅಷ್ಟೇನೆ, ಆದ್ರೆ ಆ ಸಭೆಯ ಪ್ರೀತಿ ಹೋಗಲ್ಲ. ಹೆಂಗಿರ್ಬೇಕು? ಆ ಡಮ್ ಅಂತ ಕೇಳಿದ ಶಬ್ದ ಪ್ರದೇಶ ಎಲ್ಲ ಸುತ್ತುಕೊಳ್ಳುವ ಹಾಗೆ, ಹೇ ಅಲ್ಲೊಂದು ಚರ್ಚ್ ಇದೆಯಪ್ಪ, ಅಲ್ಲಿರೋ ಜನ ತುಂಬಾ ಒಳ್ಳೆಯವರಪ್ಪ ಅಂತಾರ. ಅವರ ಪ್ರೀತಿ ಪ್ರಸರಿಸಿದೆಯಾ? ಪ್ರಸರಿಸೋದಿಲ್ಲ. ನಮ್ಮ ಮನೆಗಳ ಹತ್ರ ಯಾವ್ದಾದ್ರು ಒಂದು ಮಲ್ಲಿಗೆ ಹೂ ಗಿಡ ಇದೆ ಅಂದ್ರೆ ಏನಾಗುತ್ತೆ? ಸ್ಮೆಲ್ ಚೆನ್ನಾಗಿ ಬರ್ತದಲ್ವಾ? ಮಲ್ಲಿಗೆ ಹೂ ಏನಾದ್ರೂ ಹಾಗೆ ಸ್ಮೆಲ್ ಹರಡ್ತಾ ಇರ್ತದೆ. ಹಾಗೇನೆ ದೇವರ ವಾಕ್ಯ ಹೇಳೋದೇನೆಂದ್ರೆ, ಅವರ ಶಬ್ದ ಕೇಳಿಸುತ್ತೆ, ಅವರ ಶಬ್ದ ಕೇಳಿಸುತ್ತೆ ಹೊರತು ಅವ್ರ ಪ್ರೀತಿ ಕಾಣಿಸ್ತಾ ಇಲ್ಲ. ಕೆಲವು ಸಾರಿ ಮನುಷ್ಯರ ಜೀವಿತ ಹೀಗೇನೆ, ಅವ್ರ ಶಬ್ದ ಕೇಳಿಸ್ತದೆ, ಅವ್ರ ಮಾತುಗಳು ಕೇಳಿಸ್ತವೆ, ಅವ್ರ ಹೊಗಳಿಕೆ ಕೇಳಿಸ್ತದೆ, ಆದ್ರೆ ಅವರ ಪ್ರೀತಿ ಕಾಣಿಸುವುದಿಲ್ಲ. ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಡಣಡಣ ಅಂತ ಶಬ್ದ ಮಾಡೋದಲ್ಲ, ಈ ಒಂದು ಏನು ನಾದ ಕಡುವ ಕಂಚಿನಂತೆ, ಗಣಗಣಿಸುವ ತಾಳದಂತೆ ಶಬ್ದ ಮಾಡೋದಲ್ಲ, ಪ್ರೀತಿ ಬೇಕು. ಅಂದ್ರೆ ಕೆಲವರು ಏನ್ ಮಾಡ್ತಾರಲ್ಲ, ಬರೀ ಏನೋ ಬಾಯಿ ಮಾತಲ್ಲಿ ಹೇಳ್ತಾರೆ ಪ್ರೀತಿ, 2 ಅಕ್ಷರ ಅಷ್ಟೇ ಅದು, ಹೌದಲ್ವಾ? ಕನ್ನಡದಲ್ಲಿ 2 ಅಕ್ಷರ ಪ್ರೀತಿ. ಆದ್ರೆ ಅದನ್ನು ಸುಮ್ಮನೆ ಏನಂದ್ರೆ ಬೇರೊಬ್ಬರನ್ನ ಮೋಸ ಮಾಡ್ಲಿಕ್ಕೆ, ಬೇರೊಬ್ಬರನ್ನ ನಂಬಿಸ್ಕೊಳ್ಳಕ್ಕೆ ಕೆಲವು ಸಾರಿ ಪ್ರೀತಿ ತೋರಿಸ್ತಾರೆ, ನಟನೆಯ ಪ್ರೀತಿ. ನೋಡಿ, ಇಲ್ಲಿ ಪೌಲನು ಈ ಅಧ್ಯಾಯದಲ್ಲಿ ಹೇಳುವಂತ ಕಾರ್ಯಗಳನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಬರ್ತದೆ ನಮಗೆ. ದೇವರ ವಾಕ್ಯ ಯೇಸು ಸ್ವಾಮಿನೇ ಒಂದು ಸಾರಿ ಈ ರೀತಿಯಾಗಿ ಹೇಳ್ತಾರೆ. ಏನಂದ್ರೆ, ಅನೇಕರು ನನ್ನ ಹೆಸರಿನಲ್ಲಿ ಅದ್ಭುತ ಮಾಡಿದ್ದೀನಿ ಅಂತಾರೆ, ನಾನು ಪ್ರವಾದನೆ ಹೇಳಿದ್ದೀನಿ ಅಂತಾರೆ, ನಾನು ಅನ್ಯ ಭಾಷೆ ಮಾತಾಡಿದ್ದೀನಿ ಅಂತಾರೆ. ಆದ್ರೆ ಅಂತವರ ಕುರಿತಾಗಿ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 22-23ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದೆ. ಮತ್ತಾಯ 7:22-23, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನ ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು,
ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಈ ವಾಕ್ಯವನ್ನ ಗಮನಿಸಿದ್ರೆ ಇದರಲ್ಲಿ ಕಾಮನ್ ಆಗಿರೋದು ಯಾವುದು ಅಂದ್ರೆ ಸಾಧಾರಣವಾಗಿ ಒಂದು ಸಿಮಿಲರ್ ಆಗಿರೋದು, ಒಂದೇ ರೀತಿಯಾಗಿರೋದೇನು? ಕೆಲವರಲ್ಲ. ಅಲ್ಲಿ ಏನಂತ ಹೇಳ್ತದೆ ಯೇಸುಸ್ವಾಮಿ ವಾಕ್ಯ ಏನು ಹೇಳ್ತದೆ? ಅನೇಕರು ಬಂದು, ಯೇಸುಸ್ವಾಮಿ ಕೆಲವರು ಅಂತ ಹೇಳಿಲ್ಲ, ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳ್ತಾರೆ, ಕೆಲವರಲ್ಲ. ಹಾಗಾದ್ರೆ ಅದರ ಅರ್ಥ ಏನು? ಎಷ್ಟೋ ಜನರು ಏನಾಗಿದ್ದಾರೆ? ಸುಳ್ಳು ಬೋಧಕರು ಇದ್ದಾರೆ. ಸ್ವಲ್ಪ ಜನ ಅಲ್ಲ ಯೇಸುಸ್ವಾಮಿ ಕೆಲವರು ಅಂತ ಹೇಳಲಿಲ್ಲ, ಎಷ್ಟೋ ಜನರು ಇದ್ದಾರಂತೆ. ಒಂದು ವೇಳೆ ಹೇಳಕ್ಕಾಗಲ್ಲ ಯಾರು. ಕೆಲವರು ಅಲ್ಲಿರೋರ್ನ ಹೇಳ್ತಾರೆ ನಮ್ಮನ್ನ ಸುಳ್ಳು ಬೋಧಕರು ಅಂತಾರೆ, ನಾವು ಅವ್ರನ್ನ ಸುಳ್ಳು ಬೋಧಕರು ಅಂತೀವಿ. ಯಾರಿಗೆ ಯಾರು ಉತ್ತರ ಕೊಡಬೇಕು, ನ್ಯಾಯ ತೀರಿಸಬೇಕು ಆತನ ಕೈಯಲ್ಲಿದೆ. ಯಾರು ಸರಿಯಾದವರು, ಯಾರು ಸರಿ ಇಲ್ಲ ಅನ್ನೋದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ಆ ಕೊನೆ ದಿನಗಳಲ್ಲಿ ಏನ್ ಹೇಳ್ತಾರಂತೆ? ಸ್ವಾಮಿ 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 ಅನ್ನೋರು ಯಾರು? ಯಾರು ಗೊತ್ತಾ? ಚೆನ್ನಾಗಿ ಗೊತ್ತಿರೋರೆ ಅಲ್ವಾ? ಹೊಸಬರಲ್ಲ, ಗೊತ್ತಿರೋರೆ. ಸ್ವಾಮಿ ಸ್ವಾಮಿ ಅನ್ನುವ ಅರ್ಥ ಯೇಸು ಸ್ವಾಮಿಯನ್ನು ತಿಳಿದವರು. ಅಲ್ಲಿ ಹೇಳ್ತದೆ ನಿನ್ನ ಹೆಸರಿನ ಮೇಲೆ ಅನ್ನೋದು ಕಾಮನ್ ಆಗಿರೋದಲ್ಲಿ. ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತು ಕಾರ್ಯಗಳನ್ನ ಮಾಡಲಿಲ್ಲವ? ಅದರ ಅರ್ಥ ಏನಂದ್ರೆ ಈ ದಿನಗಳಲ್ಲಿ ನಡೆಯುತ್ತಿರುವಂತ ಎಲ್ಲ ಮಹತ್ ಕಾರ್ಯಗಳು, ದೆವ್ವಗಳನ್ನು ಬಿಡಿಸುವುದು, ಬೋಧನೆಗಳನ್ನು ಹೇಳುವುದು ಕೆಲವು ಸಾರಿ ಸುಳ್ಳಾಗಬಹುದು. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಕೆಲವು ಸುಳ್ಳು ಬೋಧನೆಗಳು, ಕೆಲವು ದೆವ್ವಗಳನ್ನು ಬಿಡಿಸ್ತಾರೆ, ಕೆಲವರು ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ ನಿಮಗೂ ನನಗೂ ಯಾವ ಸಂಬಂಧ ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ ನಿನ್ನ ಹೆಸರಿನ ಮೇಲೆ ಅಂತ ಹೇಳ್ತಾ ಇದಾರಲ್ವಾ. ಆದರೆ ಅವರು ಹೇಳ್ಬೋದು ಆ ರೀತಿ, ಆದ್ರೆ ಅವರು ಮಾಡೋದು ಮಾತ್ರ ಬೇರೇನೆ. ಅದಕ್ಕೆ ಅಂದ್ರೆ ಏನಂದ್ರೆ ನಾವು ಏನು ಕೆಲಸ ಮಾಡಿದ್ರು ಕೂಡ ಅದನ್ನ ಪ್ರೀತಿಯಿಂದ ಮಾಡಬೇಕು, ಪ್ರೀತಿ ಇಲ್ಲದೆ ಮಾಡಬಾರ್ದು. ಕೆಲವು ಸಭೆಗಳಲ್ಲಾಗಲಿ, ಸೇವೆಗಳಲ್ಲಾಗಲಿ, ಕುಟುಂಬಗಳಲ್ಲಾಗಲಿ ಪ್ರೀತಿ ಇಲ್ಲದೆ ನಾವು ಊಟ ಇಟ್ರು, ಬಟ್ಟೆ ಕೊಟ್ರು, ಹಣ ಕೊಟ್ರು, ತ್ಯಾಗಪೂರಿತವಾಗಿ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಅದು ವ್ಯರ್ಥ ಆಗ್ತದೆ. ದೇವರ ವಾಕ್ಯ ಹೇಳಿದ್ರೆ ಅದು ವ್ಯರ್ಥ ಆಗ್ತದೆ. ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 17ನೇ ವಚನದಲ್ಲಿ ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಏನಂತ ಹೇಳಿದ್ರೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಯಾಕೋಬ 2:17ನೇ ವಾಕ್ಯ ಹೇಳುತ್ತದೆ. ಅಂದ್ರೆ ಕ್ರಿಯೆಗಳಿಲ್ಲ ಅಂದ್ರೆ ಅದು ಜೀವ ಇಲ್ಲದೆ ಇರುವಂತ ರೀತಿಯಲ್ಲಿ ಆಗ್ತದೆ. ನೋಡಿ, ನಾವೊಂದು ಲೈಟ್ ಅನ್ನು ನೋಡ್ತೇವೆ, ಅದು ನಿರ್ಜೀವವಾಗಿರ್ತದೆ. ಆ ಲೈಟು ಹಂಗೆ ಇದ್ರೆ ಏನು ಪ್ರಯೋಜನ ಇಲ್ಲ. ಯಾವಾಗ ಅದು ಕರೆಂಟ್ ಬರುತ್ತದೋ, ಯಾವಾಗ ಆ ಬೆಳಕು ಹತ್ತುತ್ತದೋ, ಆವಾಗ ಆ ಲೈಟ್ಗೆ ಒಂದು ಅಂದ ಅಲ್ವಾ. ನಮ್ಮ ಜೀವಿತಗಳಲ್ಲಿ ಕೂಡ ಪ್ರೀತಿ ಎಂಬ ಬೆಳಕು ನಮ್ಮಲ್ಲಿ ಇಲ್ಲದೆ ಹೋದರೆ ಅದು ವ್ಯರ್ಥವಾದ ಕಾರ್ಯ. ಇಟ್ಟಿದ್ದು ಹೋಗ್ತದೆ, ಮಾಡಿದ್ದು ಹೋಗ್ತದೆ, ತೋರಿಸಿದ್ದು ಹೋಗ್ತದೆ, ಎಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅನೇಕ ಕುಟುಂಬಗಳಲ್ಲಿ ಪ್ರೀತಿಯ ಕೊರತೆ ಇದೆ. ಅದೇ ರೀತಿಯಲ್ಲಿ ಅನೇಕ ಸಭೆಗಳಲ್ಲಿ ಕೂಡ ಕೊರತೆ ಇದೆ. ಸಭೆಗಳು ಬೆಳವಣಿಗೆ ಆಗುತ್ತಾ ಇದೆ ಅಂದ್ರೆ ಅದರ ಅರ್ಥ ಅಲ್ಲಿ ಪ್ರೀತಿ ಇದೆ ಅಂತ ಅಲ್ಲ ಅರ್ಥ. ಅಲ್ಲಿ ಏನು ಆಕರ್ಷಣೆ ಜಾಸ್ತಿ ಇರ್ತದೆ, ಆಕರ್ಷಣೆಗಳು ಜಾಸ್ತಿ ಇರ್ತದೆ. ನನಗೆ ಗೊತ್ತಿರುವಂತ ಕೆಲವರು ಯಾಕೆ ಅಲ್ಲಿಗೇ ಹೋಗ್ಬೇಕು ಯಾಕೆ ಅಂತ ಕೇಳುವಾಗ ಅವ್ರು ಹೇಳೋ ಉತ್ತರಗಳು ಬೇರೆ ಇರ್ತದೆ. ಯಾಕೆ ಹೋಗ್ತಾ ಇದ್ದಾರೆ? ಸಭೆಯ ಪ್ರೀತಿ ಮಾಡಿ ಅಲ್ಲ, ವಾಕ್ಯನ ಪ್ರೀತಿ ಮಾಡಿ ಅಲ್ಲ, ಸೇವಕರನ್ನ ಪ್ರೀತಿ ಮಾಡಿ ಅಲ್ಲ. ಕೆಲವು ಸಾರಿ ಕೆಲವು ವ್ಯಕ್ತಿಗಳಿಗೋಸ್ಕರ ಹೋಗ್ತಾರೆ, ಬರೀ ವ್ಯಕ್ತಿಗಳಿಗೋಸ್ಕರ. ಯಾಕೆಂದ್ರೆ ಅದೇ ಟೈಮು ಭಾನುವಾರ ಮಾತ್ರನೇ ಒಬ್ಬರನ್ನೊಬ್ಬರು ಮೀಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ವಾ. ಮಿಕ್ಕಿದ ದಿನ ಸಿಕ್ಕಲ್ಲ, ಮಿಕ್ಕಿದ ದಿನ ನಮಗೂ ರಜೆ ಇಲ್ಲ. ಆದುದರಿಂದ ಏನಾಗ್ತದೆ, ಆ ಮಿಕ್ಕಿದ ದಿನ ರಜೆ ಸಿಗದೆ ಇರೋದ್ರಿಂದ ಸರಿ ಹೀಗಾದರೂ ನಾವು ಹೋಗಿ ಏನು ಮಾಡೋಣ, ನಮ್ಮವರನ್ನ ಮೀಟ್ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಆ ಒಂದು ಸ್ಥಳಕ್ಕೆ ಹೋಗುವಂಥವರಾಗಿರುತ್ತಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದು
ನಾವು ಆ ಉದ್ದೇಶಕ್ಕಾಗಿ ಆಲಯಕ್ಕೆ ಹೋಗಬಾರದು. ನಾವು ದೇವರನ್ನ ಪ್ರೀತಿ ಮಾಡುವುದಕ್ಕೆ ಹೋಗಬೇಕು. ಕೆಲವು ಕಡೆ ನೋಡ್ರಿ, ಒಳ್ಳೆ ಒಳ್ಳೆ ಸ್ಟೇಜ್ಗಳನ್ನ ಹಾಕಿ ಹಾಡುಗಳನ್ನ ಕಲರ್ ಲೈಟ್ಗಳು ಹಾಕಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಅದೇ ಪಕ್ಕದಲ್ಲಿ ಏನಾದರೂ ಆತ್ಮಿಕ ಕೂಟ ಇಡ್ರಿ, ಅಲ್ಲಿಗೆ ಹೋಗಲ್ಲ. ಯಾಕೆ? ಹಾಗಾದ್ರೆ ಅವರಿಗೆ ಬೇಕಾಗಿರುವುದು ಕಲರ್ ಲೈಟ್ಸೇ ಹೊರತು ಅವರಿಗೆ ಆತ್ಮಿಕವಾದಂತ ಆಹಾರ ಅಲ್ಲ, ಗಟ್ಟಿಯಾದ ಆಹಾರ ಅಲ್ಲ, ನಿಜವಾದ ಆಹಾರ ಅಲ್ಲ. ಬದಲಾಗಿ ದೇವರ ಮೇಲೆ ಅಲ್ಲ ಅವರಿಗೆ ಪ್ರೀತಿ ಇರುವುದು. ಅಲ್ಲಿ ಇರುವಂತ ನೇರವಾಗಿ ಹೇಳಬೇಕಾದ್ರೆ, ಕೆಲವು ಸಾರಿ ಫ್ರೆಂಡ್ಸ್ ಅವ್ರ ಗ್ರೂಪ್ ಇರ್ತಾರೆ, ಹೋಗಿ ಅವರ ಜೊತೆಯಲ್ಲಿ ಇವತ್ತು ಹೋಗುವಾಗ ಅನೇಕ ಸಭೆಗಳಲ್ಲಿ ಕೆಲವು ಸಭೆಗಳಲ್ಲಿ ರೆಡಿಯಾಗಿ ಸೀರೆ ಗಿರೆ ಕಟ್ಕೊಂಡು ಎಲ್ಲ ಮೇಕಪ್ ಮಾಡ್ಕೊಂಡು ಹೋಗಿ ಒಬ್ರೊಬ್ರು ನೋಡ್ಕೊಳ್ಳೋದು. ನಿನ್ನ ಸೀರೆ ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ದು ಅಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಲ್ವಾ? ಇದು ಕಾಮನ್ನೇ. ಚರ್ಚ್ಗೆ ಹೋಗ್ತಾ ಇದೀವಿ, ಅಯ್ಯೋ ಆ ಅಮ್ಮ ಬರ್ತಾಳೆ, ಆಮೇಲೆ ಇದೇನು ಹಿಂಗೈತೆ ಸೀರೆ ಅಂತಾಳೆ, ಅದಕ್ಕೆ ಬೇರೆ ಸೀರೆ ಕಟ್ಕೊಳ್ಳೋಣ ಅಂತ ಚರ್ಚ್ಗೆ ಹೋಗ್ತಾ ಇರೋದು. ಆದ್ರೆ ಆ ಅಮ್ಮ ಕೇಳ್ಬಿಡ್ತಾಳೆ. ಕೆಲವ್ರು ಇರ್ತಾರಲ್ಲ, ಏನ್ ಇಂಥ ಸೀರೆ ಕಟ್ಕೊಂಡು ಬರ್ತೀಯ ಚರ್ಚ್ಗೆ ಬರುವಾಗ, ಯಾಕೆ ಹಿಂಗ್ ಮೇಕಪ್ ಮಾಡ್ಕೊಂಡ್ ಬರ್ತೀಯ, ಸರಿಯಾಗಿ ಮಾಡ್ಕೊಂಡ್ ಬರೋದು ತಾನೆ, ಇಂಥ ಲಿಪ್ಸ್ಟಿಕ್ ಹಾಕೋ, ಹಿಂಗೆ ನಿನ್ನ ಹೇರ್ ಸ್ಟೈಲ್ ಮಾಡ್ಕೋ, ಇಂಥ ಬ್ಲೌಸ್ ಹಾಕೋ, ಇದಕ್ಕೆ ಮ್ಯಾಚಿಂಗೇ ಇಲ್ಲ, ಈ ತರ ಹೇಳ್ತಾರೆ. ಅವಾಗ ರೆಡಿ ಆವಾಗ ಎಲ್ರಿಗೂ ಆಲೋಚನೆ ಬರ್ತದೆ, ಅಮ್ಮ ಕೇಳ್ತಾಳೆ, ಅದಕ್ಕೆ ಮ್ಯಾಚಿಂಗ್ ಹಾಕೊಂಡು ಹೋಗ್ಬೇಕು. ಬೇರೆಯವ್ರು ನೋಡ್ತಾರೆ. ನಾವು ಅಂದ್ರೆ ಕೆಲವ್ರು ಏನಂದ್ರೆ ಆಲಯಕ್ಕೆ ಹೋಗೋದು ದೇವರನ್ನ ಪ್ರೀತಿ ಮಾಡಿ ಅಲ್ಲ, ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕೋಸ್ಕರ. ಆಲಯಕ್ಕೆ ಹೋಗೋದು ವಾಕ್ಯ ಕೇಳೋದಕ್ಕೋಸ್ಕರ ಅಲ್ಲ, ಅಟೆಂಡೆನ್ಸ್ಗೋಸ್ಕರ. ಯಾಕಂದ್ರೆ ಇಲ್ಲ ಅಂದ್ರೆ ಪಾಸ್ಟರ್ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಬಂದಿಲ್ಲ, ಎಲ್ಲಿಗೋಗಿದ್ದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಸರಿ ಕಾಣಿಸ್ಕೊಳ್ಳೋದು. ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು ಮಡಿಕೇರಿಯಿಂದ, ಪಾಸ್ಟರ್ ನಮ್ಮ ಸಭೆಯಲ್ಲಿ ಒಳಗಡೆ ಇರೋರ್ಗಿಂತ ಹೊರಗಡೆ ಇರೋರು ಜಾಸ್ತಿ. ಎಲ್ಲಿ? ಒಳಗಡೆ ಇರೋರ್ಗಿಂತ ಹೊರಗಡೆ ಇರೋರು ಜಾಸ್ತಿ ಅಂತೆ. ಇನ್ನೇನು ಕೊನೆ ಪ್ರಾರ್ಥನೆ ಆಗ್ತಾ ಇದ್ದಾಗೆ ಎಲ್ಲರೂ ಒಳಗಡೆ ಬರ್ತಾರಂತೆ ಲಾಸ್ಟ್ ಪ್ರೇಯರ್ಗೆ. ಅಂದ್ರೆ ಲಾಸ್ಟ್ ಪ್ರೇಯರ್ಗೆ ಬಂದು ಇನ್ನು ಆಮೇಲೆ ಹೇಳೋದಕ್ಕೋಸ್ಕರ ಎಲ್ಲ ಒಳಗಡೆ ಬರ್ತಾರೆ ಪಾಸ್ಟ್ರೆ. ನಾನು ಕೇಳಿದೆ ಯಾಕೆ ಹಂಗಂದ್ರೆ, ಯಾಕೆಂದ್ರೆ ಇನ್ನು ಆಚೆಗಡೆ ಮೊಬೈಲ್ ನೋಡ್ಕೊಂಡಿರ್ಬೋದು, ಒಳಗಡೆ ನೋಡಕ್ಕಾಗಲ್ಲ. ಆಚೆಗಡೆ ಫ್ರೀಯಾಗಿ ಫೋನ್ ಕಾಲ್ಸ್ ಅಟೆಂಡ್ ಮಾಡ್ಬೋದು, ಒಳಗಡೆ ಅಟೆಂಡ್ ಮಾಡಕ್ಕಾಗಲ್ಲ. ಅದಕ್ಕೆ ಏನಾಗ್ತದೆ, ನಾವೇನ್ ಮಾಡ್ತೀವಿ, ಒಳಗ್ ಕೂತಿರ್ತೀವಿ, ಯಾರು ಹೆಂಗಸರು ಗಂಡಸರೆಲ್ಲ ಆಚೆ ಇರ್ತಾರೆ. ಹಾಗಾದ್ರೆ ಅಲ್ಲಿ ಚರ್ಚ್ಗೆ ಹೋಗಿದ್ದೇನಕ್ಕೆ? ಗಂಡಸರು ಏನಕ್ಕೆ ಮೊಬೈಲ್ ನೋಡ್ಕೊಂಡು ಇದು ನೋಡಕ್? ಹಾಗಾದ್ರೆ ಯಾರನ್ನ ಪ್ರೀತಿ ಮಾಡಕ್ಕಲ್ಲಿ ಬಂದ್ರಿ? ಮೊಬೈಲ್ ಅನ್ನ ಪ್ರೀತಿ ಮಾಡ್ತಾ ಇದ್ದೀರಾ. ಆಚೆ ಸುಮ್ಮನೆ ಮನೆಯಲ್ಲಿರೋರು ಕೆಲವು ಸಾರಿ ಅಪ್ಪ ಅಮ್ಮ ಕೇಳ್ತಾರೆ ಅಂತೇಳಿ ಅವನ ಮಕ್ಕಳು ಏನ್ ಮಾಡ್ತಾರೆ, ಮನೆಯಲ್ಲಿ ಚರ್ಚ್ಗೆ ಹೋಗಿಲ್ವಾ, ಹೋಗ್ತಾ ಇದ್ದೀನಿ ಅಂತ ಟಿಪ್ ಟಾಪ್ ರೆಡಿ ಆಗಿ ಬಂದ್ಬಿಟ್ಟು ಆಚೆಗಡೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು, ಇಲ್ಲ ಹೋಗೋಣ ಬಿಡು ಲಾಸ್ಟ್ ಅಲ್ಲಿ ಅಟೆಂಡೆನ್ಸ್ ಹಾಕಕ್ ಮಾತ್ರ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಂದ್ರೆ ಅವರು ಹೋಗುವುದು ದೇವರನ್ನ ಪ್ರೀತಿ ಮಾಡುವುದಕ್ಕಾಗಿ ಅಲ್ಲ, ಅವರ ಸ್ವಂತ ಅಂದ್ರೆ ಅಪ್ಪ ಅಮ್ಮ ಪ್ರೆಸೆಂಟ್ ಹಾಕೊಂಡ್ರು, ಇಲ್ಲ ಮನೆಯವರು ಹೋಗಿದ್ದ ಅಂತ ಕೇಳ್ತಾರೆ, ಫಾಸ್ಟರ್ ಕೇಳ್ತಾರೆ, ಇಲ್ಲ ಏನೋ ಕೆಲವು ಕೆಲಸ ಇರ್ತದೆ ಚರ್ಚಲ್ಲಿ, ಏನೋ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ಬಿಟ್ಟಿರ್ತಾರೆ, ಏನೋ ಸ್ವಲ್ಪ ಅಡಿಗೆ ಮಾಡಬೇಕು, ಏನೋ ಸ್ವಲ್ಪ ಚೇರ್ ಅರೇಂಜ್ ಮಾಡಬೇಕು, ಏನೋ ಸ್ವಲ್ಪ ಅದಕ್ಕೋಸ್ಕರ ಹೋಗುವಂತವ್ರು ಕೂಡ ಇರ್ತಾರೆ. ನಾವು ದೇವರನ್ನ ಪ್ರೀತಿ ಮಾಡುವುದಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ನಾವೇನಕ್ಕೆ ಹೋಗ್ಬೇಕು? ದೇವರ ಆಲಯಕ್ಕೆ ದೇವರನ್ನ ಪ್ರೀತಿ ಮಾಡಬೇಕು. ಯಾಕೆಂದ್ರೆ ದಾವೀದ ಅರಸನು ಹೇಳ್ತಾನೆ, ದಾವೀದನಿಗೆ ಅರಸನಿಗೆ ಏನಿತ್ತು? ಅರಮನೆ ಇತ್ತು. ಅರಮನೆಯಲ್ಲಿ ಅವನ ಸಮಯ ಕಳಿಬಹುದಾಗಿತ್ತು, ಅರಮನೆಗಳಲ್ಲಿ ಅವನು ಇಷ್ಟಪಡಬಹುದಾಗಿತ್ತು. ಅವನು ಹೇಳ್ತಾನೆ, ದೇವರ ಆಲಯದಲ್ಲಿ ಕಳೆಯುವಂತ ಒಂದು ಗಳಿಗೆ ಒಂದು ಗಂಟೆ ಕಾಲ ಸಹಸ್ರಮಾನ ದಿನಗಳಿಗೆ ಅದು ಸಮಾನವಾಗಿದೆ. ಅವನು ಹೇಳ್ತಾನೆ, ನಾನು ಅರಮನೆಯಲ್ಲಿ ವಾಸಿಸುವುದಕ್ಕಿಂತ ದೇವರ ಆಲಯದ ಬಾಗಿಲನ್ನು ಕಾಯುವುದು ಲೇಸು ಅಂತ ಹೇಳ್ತಾನೆ. ಕಾರಣ ಏನು? ದೇವಾಲಯ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ಇತ್ತು ಅವನಿಗೆ, ಅಷ್ಟು ಹುಚ್ಚಿತ್ತು. ನಾನು ದೇವಾಲಯ, ಅವನು ಯಾವಾಗಲೂ ಆಸೆ ಪಡ್ತಾ ಇದ್ದ, ನಾನೊಂದು ದೇವರ ಆಲಯ ಕಟ್ಟಬೇಕು, ನಾನು ದೇವರೊಂದು ಆಲಯ ಕಟ್ಟಬೇಕು ಅನ್ನೋದೇ ಅವನ ಆಸೆ ಯಾವಾಗಲೂ. ಆದ್ರೆ ಅವನ ಕೈಯಲ್ಲಿ ಆಲಯ ಕಟ್ಟಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಅವನು ಮಾಡಿದ ತಪ್ಪು. ಆದ್ರೆ ಇಲ್ಲಿ ಗಮನಿಸುವುದೇನೆಂದ್ರೆ, ಅರಸನಾಗಿದ್ರು ಅರಮನೆಗಿಂತಲೂ ಆಲಯವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ಕಾರಣ ಏನು ಗೊತ್ತಾ? ಅಲ್ಲಿರುವ ಸೌಂದರ್ಯ ಅಲ್ಲ, ಅಲ್ಲಿರುವ ಲೈಟಿಂಗ್ಸ್ ಅಲ್ಲ, ಅಲ್ಲಿರುವಂತ ವರ್ಷಿಪ್ ಅಲ್ಲ, ಅಲ್ಲಿರುವಂತ ಜನರಲ್ಲ, ಅಲ್ಲಿರುವಂತ ದೈವ ಪ್ರಸನ್ನತೆ. ಹಲ್ಲೆಲೂಯಾ. ನಾವ್ ಯಾವುದನ್ನು ಇಷ್ಟಪಡಬೇಕು? ಅಲ್ಲಿರುವಂತ ದೈವ ಪ್ರಸನ್ನತೆಯನ್ನು ಇಷ್ಟಪಡಬೇಕು, ಅಲ್ಲಿರುವಂತ ವ್ಯಕ್ತಿಗಳನ್ನ ಅಲ್ಲ. ಅಲ್ಲಿರುವಂತ ಅದು ವ್ಯಕ್ತಿಗಳನ್ನು ಇಷ್ಟಪಡಬಾರ್ದಂತಲ್ಲ,
ಆದರೆ ಅಲ್ಲಿ ಹೋಗುವಾಗ ನಮ್ಮನ್ನು ನಾವು ತೋರಿಸ್ಕೊಳ್ಳೋಕ್ಕೆ ನಮಗಾಗಿ ನಾವು ಹೋಗ್ಬಾರ್ದು. ಅಲ್ಲಿ ಹೋಗುವಾಗ ದೇವರನ್ನ ಪ್ರೀತಿ ಮಾಡೋದಕ್ಕೆ ಹೋಗ್ಬೇಕು. ದೇವರನ್ನ ಪ್ರೀತಿ ಮಾಡಿ, ದೇವರು ಹೇಳ್ತಾನೆ, ನನ್ನ ಮಗಳು ಬಂದಿದ್ದಾಳೆ, ನನ್ನ ಮಗನು ಬಂದಿದ್ದಾನೆ, ಆತನು ನನ್ನ ಪ್ರಸನ್ನತೆ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಆತ ನಮ್ಮನ್ನ ಪ್ರೀತಿ ಮಾಡುವಂತ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ನೀವು ಓದುವುದಾದರೆ, ಕೊಲೊಸ್ಸೆ 3:14, ಇದೆಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳಿರಿ. ಎಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನ ಸಂಪೂರ್ಣ ಮಾಡುವ ಬಂಧನವಾಗಿದೆ. ಆದರೆ ನಾವು ದೇವರ ಆಲಯಕ್ಕೆ ಹೋಗುವಾಗ ಏನ್ ಧರಿಸ್ಕೊಳ್ತೀವಿ? ಚರ್ಚಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಚರ್ಚ್ಗೆ ಹೋಗಕ್ಕೆ ಮುಂದೆ ಇರುವ ಮಿರರ್ ಮುಂದೆ, ಆ ಕನ್ನಡಿ ಮುಂದೆ ಇರೋದು ಜಾಸ್ತಿ ಅಲ್ವಾ? ಚರ್ಚಲ್ಲಿ ಉದಾಹರಣೆಗೆ ವಾಕ್ಯ ಕೇಳೋದು ಎಷ್ಟೊತ್ತು ಕೇಳಿಸ್ಕೊಳ್ತೀವಿ? ಒಂದು ಅರ್ಧ ಗಂಟೆ ಅಂತ ತಿಳ್ಕೊಳ್ಳಿ. ನಿಜವಾಗಿಯೂ ಅರ್ಧ ಗಂಟೆಗಿಂತ ಹೆಚ್ಚಾಗಿ ನಾವು ಕನ್ನಡಿ ಮುಂದೆನೇ ಇರ್ತೀವಿ. ಹಳ್ಳಿಯವರು ಅಷ್ಟಿರಲ್ಲೇನೋ, ಸಿಟಿಗಳವರು ಇದ್ದೇ ಇರ್ತಾರೆ, ಹೌದಲ್ವಾ? ಎಲ್ಲಿಂದ ರೆಡಿ ಆಗಕ್ಕೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಕೂಡ ಕನ್ನಡಿ ಮುಂದೆ ರೆಡಿ ಮಾಡಿ. ಹಾಗಾದ್ರೆ ನಾವು ಯೇಸು ಸ್ವಾಮಿಗೆ, ದೇವರಿಗೆ ನಾವು ನಮ್ಮನ್ನ ಹೊರಗಿನ ತೋರ್ಪಡಿಕೆಯನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀವಾ? ಇಲ್ಲವಾದರೆ ನಾವು ದೇವರನ್ನ ಪ್ರೀತಿ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವಾ? ನೋಡಿ, ನಾನು ಸಭೆಗಳನ್ನ ಕಿಂಚಪಡಿಸ್ತಾ ಇಲ್ಲ, ದೇವರ ಮಕ್ಕಳನ್ನು ವಿರೋಧಿಸ್ತಾ ಇಲ್ಲ. ಬೈಬಲ್ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಅದ್ಭುತಗಳನ್ನ ಮಾಡಲಿಲ್ವಾ, ನಾವು ಪ್ರವಾದನೆಗಳನ್ನ ಮಾಡಲಿಲ್ವಾ, ನಾವು ಮಹತ್ ಕಾರ್ಯಗಳನ್ನ ಮಾಡಲಿಲ್ವಾ, ನಾವು ದೆವ್ವಗಳನ್ನ ಬಿಡಿಸಲಿಲ್ವಾ, ನಾವು ಅನ್ಯ ಭಾಷೆಯಲ್ಲಿ ನಾವೆಲ್ಲ ದೊಡ್ಡ ಸೇವೆ ಮಾಡಲಿಲ್ವಾ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಸ್ವಾಮಿ ಸ್ವಾಮಿ ಅಂದವರೇ ಹೊರತು ನನ್ನ ಹೆಸರಿನಲ್ಲಿ ಮಾಡಿದ್ದೀನಿ ಅಂತ ಹೇಳಿದರವರು ಹೊರತು ಕ್ರಿಯೆಗಳಲ್ಲಿ ನೀವು ತೋರಿಸಲಿಲ್ಲ, ಪ್ರೀತಿ ಇರಲಿಲ್ಲ, ನೀವು ಬರೀ ನಾಟಕ ಮಾಡಿದ್ರಿ ಅಂತ ದೇವರ ವಾಕ್ಯ ಹೇಳುತ್ತದೆ. ನಾವು ನಾಟಕ ಮಾಡುವಂಥವರಲ್ಲ. ಕುಟುಂಬಗಳಲ್ಲಿ ಕೂಡ ಕ್ರಿಸ್ತೀಯ ಕುಟುಂಬಗಳು ಚರ್ಚಲ್ಲಿ ಮಾತ್ರ ವೈಟ್ ಅಂಡ್ ವೈಟ್ ಧರಿಸಿದ್ರೆ ಸಾಲದು ಅಲ್ವಾ? ಬಿಳಿ ಬಟ್ಟೆಗಳನ್ನು ಹಾಕೊಂಡು ಹೋದ್ರೆ ಸಭೆಗೆ ಸಾಲದು, ಹಾಕೋಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಬಿಳಿ ಬಟ್ಟೆಯಲ್ಲಿ ಹೋಗುವುದಕ್ಕಿಂತ ಮುಖ್ಯವಾಗಿ, ಆಭರಣಗಳನ್ನು ಧರಿಸುವುದಕ್ಕಿಂತ ಮುಖ್ಯವಾಗಿ, ಮೇಕಪ್ ಅನ್ನ ಮಾಡಿಕೊಳ್ಳುವುದಕ್ಕಿಂತ ಮುಖ್ಯವಾಗಿ, ನಾವು ತೋರ್ಪಡಿಕೆ ಯಾವುದೇ ಕೃತ್ಯಗಳನ್ನು ಮಾಡುವುದಕ್ಕಿಂತ ಮುಖ್ಯವಾಗಿ ನಾವು ದೇವರನ್ನ ಪ್ರೀತಿ ಮಾಡುವುದಕ್ಕೆ ಹೋಗಬೇಕು. ಹಲ್ಲೆಲೂಯಾ. ನಾವೇನಕ್ಕೆ ಹೋಗಬೇಕು? ದೇವರನ್ನ ಪ್ರೀತಿ ಮಾಡಕ್ಕೆ. ಅಪ್ಪ, ಈಗೋ ನಿನ್ನ ಸಮ್ಮುಖಕ್ಕೆ ನಾನು ಬಂದಿದ್ದೇನೆ ದೇವರೇ, ಈಗೋ ನಾನು ನಿನ್ನ ದಾಸಿ, ಈಗೋ ನನ್ನ ದಾಸನು, ನಾನು ಬಂದಿದ್ದೇನಪ್ಪ. ಯಾಕೆಂದ್ರೆ ನೀನು ಕಳೆದ ವಾರವೆಲ್ಲ ನನ್ನನ್ನು ಕಾಪಾಡಿದ್ದೀಯ, ನನಗೆ ಆರೋಗ್ಯವನ್ನು ಕೊಟ್ಟಿದ್ದೀಯ, ನನಗೆ ಕೃಪೆಯನ್ನು ತೋರಿಸಿದ್ದೀಯ, ನಿನಗೆ ಸ್ತೋತ್ರ. ದೇವಜನವೇ, ನಮ್ಮಲ್ಲಿ ಆ ಪ್ರೀತಿ ಇದ್ರೆ ತಾನೇ, ನಾವು ಆ ರೀಚಾರ್ಜ್ ಮಾಡಿಕೊಂಡ್ರೆ ತಾನೇ, ಏನೋ ನಮ್ಮಲ್ಲಿ ಆ ಒಂದು ಬೆಂಕಿ ಇದ್ರೆ ತಾನೇ ಬೇರೆಯವ್ರಿಗೂ ಆ ಬೆಂಕಿ ಹತ್ಕೊಳ್ಳೋದು ಅಲ್ವಾ? ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಗೆ ಹತ್ಕೊಳ್ತದೆ? ಹತ್ಕೊಳ್ಳೋದೇ ಇಲ್ಲ ಅದು, ಹೌದಲ್ವಾ? ನಮ್ಮಲ್ಲಿ ಇದ್ರೇನೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಕೋಪ ತಣ್ಣಗಾಗಬೇಕು, ತಾಳ್ಮೆ ಬರಬೇಕು, ಎಲ್ಲ ಬಂದ್ರೆ ನಾವು ಬೇರೆಯವ್ರಿಗೆ ನಮ್ಮ ಕುಟುಂಬದಲ್ಲಿ ತೋರ್ಸಕ್ಕಾಗೋದು. ಯಾಕೆಂದ್ರೆ ಕುಟುಂಬದಲ್ಲಿ ಹೋರಾಟಗಳು, ಕೆಲಸಗಳು, ಒತ್ತಡಗಳು, ಅವಶ್ಯಕತೆಗಳು ಇರುವುದರಿಂದ ಅವುಗಳಲ್ಲೇ ನಮ್ಮ ಚಿಂತೆ ಮಾಡ್ತಾ ಇರ್ತೇವೆ. ನೋಡಿ, ಯಾರ ಜೊತೆ, ನಾನು ಹೇಳ್ತಾ ಇದ್ದೇನಲ್ಲ, ಇಂಗ್ಲಿಷಲ್ಲಿ ಒಂದು ವಾಕ್ಯ ಇದೆ, ಶೋ ಮಿ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ನೇಹಿತನ ನನಗೆ ತೋರಿಸು, ನೀನ್ ಯಾರು, ನಿನ್ನ ಬುದ್ಧಿಯನ್ನು ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಹಳೆ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರಂತೆ, ಹಳೆ ಕಾಲದಲ್ಲಿ ಒಂದು ಮನೆಗೆ ಒಂದು ಹೆಣ್ಣನ್ನು ನೋಡ್ಬೇಕು, ಒಂದು ತಗೋಬೇಕು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಹೋಗ್ಬಿಟ್ಟು ಫಸ್ಟ್ ಏನ್ ಮಾಡ್ತಾ ಇದ್ರಂತೆ, ಆ ದನಗಳಿದಾವ ಅಂತ ನೋಡ್ತಾ ಇದ್ರಂತೆ. ಫಸ್ಟ್ ಏನ್ ನೋಡ್ತಾ ಇದ್ರು? ದನಗಳು. ಯಾಕೆಂದ್ರೆ ನಮ್ಮ ಮಗು ಬಂದ್ರೆ ಇಲ್ಲಿ ಏನಾದ್ರೂ ಕೆಲಸ ಇರಬೇಕು. ಇವಾಗ ದನಗಳಿದ್ರೆ ಮನೆಗೆ ಮಗುವನ್ನೇ ಕೊಡಲ್ಲ. ನಮ್ಮ ಮಗುನ ತಪ್ಪೆ ಎತ್ತ ಕೊಡ್ಬೇಕೇನೋ, ನಮ್ಮ ಮಗುವನ್ನ ಕಸ ಗುಡಿಸಕ್ ಕೊಡ್ಬೇಕೇನೋ, ನಾವು ಕೊಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದನಗಳು ಕಟ್ಟಿದ್ದಾರೆ ಇವಾಗ. ಆ ಕಾಲದಲ್ಲಿ ದನಗಳಿದ್ರೆ, ನೀವು ನೋಡ್ರಿ ಬೈಬಲ್ ಅಲ್ಲಿ ನೋಡಿದ್ರೆ, ಅಬ್ರಹಾಮ, ಯಾಕೋಬ, ಇಸಾಕನಿಂದ ಹಿಡಿದು ದಾವೀದನವರೆಗೂ ಕುರಿಗಳು, ಮೇಕೆಗಳು ಇವೇ ಜಾಸ್ತಿ. ಅವರ ಸಂಪತ್ತೇ ಆಸ್ತಿ, ಅದು ಓಕೆ, ಅದು ಆ ಕಾಲದಲ್ಲಿ. ಆಮೇಲೆ ಇನ್ನೊಂದು ವಿಷಯ ನೋಡ್ತಾ ಇದ್ರು, ಹುಡುಗಿ ನೋಡಕ್ ಮುಂಚೆ ತಾಯಿನ ನೋಡ್ತಾ ಇದ್ರಂತೆ. ಹುಡುಗಿ ನೋಡಕ್ ಮುಂಚೆ ತಾಯಿನ ನೋಡ್ತಾ ಇದ್ರಂತೆ. ನಮ್ಮ ಹುಡುಗಿ ಹಂಗೆ ಹಿಂಗೆ ಅಂತಿಲ್ಲ, ಅಲ್ಲಮ್ಮ, ತಾಯಿನ ನೋಡಿದ್ರೆ ಗೊತ್ತಾಗುತ್ತೆ ಹುಡುಗಿ ಮಗಳೆಂತವಳು ಅಂತ. ಯಾಕಂದ್ರೆ ತಾಯಿ ಕರೆಕ್ಟ್ ಆಗಿ ಮಗಳಿಗೆ ಏನ್ ಮಾಡಿರ್ತಾರೆ, ಕಲಿಸ್ಕೊಟ್ಟಿರ್ತಾರೆ ಅನ್ನೋದು ಅವರ ಉದ್ದೇಶ. ಹಾಗಾದ್ರೆ ಯೇಸು ಸ್ವಾಮಿ ಪ್ರೀತಿ ಸ್ವರೂಪನು ಅಂತ ಹೇಳ್ತಾ ಇರ್ತೀವಿ, ಯೇಸುವಿನ ಮಕ್ಕಳಲ್ಲಿ ಮಾತ್ರ ಪ್ರೀತಿನೇ ಇರಲ್ಲ. ಹಾಗಾದ್ರೆ ನಾವು ನಿಜವಾಗಿಯೂ ಯೇಸು ಸ್ವಾಮಿಯ ಅಡಿಯಲ್ಲಿ ಬೆಳೆದವರ,
ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ಬೆಳೆದವರ? ಕೆಲವು ಸಾರಿ ನೋಡಿದ್ರೆ ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾರೆ, ನೀವು ಯಾರೋ ನನಗೆ ಗೊತ್ತೇ ಇಲ್ಲ. ಯೇಸು ಸ್ವಾಮಿಗೆ ಇಷ್ಟರಾಗಿ ನಾವು ಬೆಳೆದಿದ್ರೆ ಯೇಸು ಸ್ವಾಮಿಯಂತೆ ನಾವು ಮಾರ್ಪಡ್ತೇವೆ. ಆತನಂತೆ ತಾಳ್ಮೆ ಇರುತ್ತೆ, ಆತನಂತೆ ಪ್ರೀತಿ ಇರುತ್ತೆ, ಆತನಂತೆ ಕ್ಷಮಿಸ್ತೇವೆ, ಆತನಂತೆ ಕೊಡ್ತೇವೆ, ಆತನಂತೆ ನಿಧಾನಿಸ್ತೇವೆ. ಆತನು ಅದಕ್ಕೆ ಹೇಳುದು, ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು. ಏನ್ ಮಾಡಬೇಕು? ಕ್ರಿಸ್ತನ ಸ್ವಾರೂಪ್ಯವನ್ನು ಇಲ್ಲಿ ಹೇಳ್ತಾ ಇದೆ ಕೊಲಸ್ಸೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳಿರಿ. ಏನನ್ನ ಧರಿಸ್ಕೋಬೇಕು? ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಚರ್ಚ್ಗೆ ಹೋಗುವಾಗ ನಾನು ಹೇಳ್ತಾ ಇರ್ತೇನೆ, ಚರ್ಚ್ಗೆ ಹೋಗುವಾಗ, ಕೂಟಕ್ಕೆ, ಚರ್ಚ್ಗೆ ಎಲ್ಲಾದ್ರೂ ಹೋಗುವಾಗ, ಇವತ್ತು ನಾನು ಹೋಗಿ ಯಾರಾದರೂ ಪಾಪ ಬಡವರನ್ನ, ಯಾರಾದರೂ ನೋವಲ್ಲಿರೋರನ್ನ ಮಾತಾಡಬೇಕು, ಅವ್ರಿಗೇನಾದ್ರೂ ಕೊಡಬೇಕು. ನನ್ನ ಮನೇಲಿ ಏನಾದ್ರೂ ಇದೆಯಾ? ಸುಮ್ಮನೆ ಬಿದ್ದಿರ್ತದೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಬಿದ್ದಿದೆ, ಏನೋ ವಸ್ತುಗಳು ಸ್ವಲ್ಪ ಏನೋ ಬಿದ್ದಿದೆ, ಒಂದು ತಿಂಡಿನೋ ಒಂದು ಏನೋ ವಸ್ತುನೋ ಬೇಡವಾದಿದೆ, ನಮ್ಮ ಮನೇಲಿ ದೇವರು ಕೊಟ್ಟಿದ್ದಾರೆ. ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಕೆಲವರು ಏನು ಮಾಡ್ತಾರೆ, ಹೋಗ್ತಾರೆ. ಪ್ರೇಯರ್ ಎಲ್ಲ ಮುಗಿದ ಮೇಲೆ ನೋಡ್ತಾರೆ ಯಾರ ಬಡವ್ರ ಮಕ್ಕಳು ಯಾರಾದಿದ್ದಾರ, ಹೋಗ್ಬಿಟ್ಟು ಅವ್ರನ್ನ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿ ಅವ್ರಿಗೆ ಏನಾದರೂ ಒಂದು ತಿಂಡಿ ಕೊಟ್ಟು, ಇಲ್ಲ ಬಡವರು ಬಂದಿರೋರಿಗೆ ಏನಾದರೂ ಒಂದು ತರಕಾರಿನೋ ಕೊಟ್ಟು, ಅವ್ರಿಗೆ ಕೊಟ್ಟು, ಚೆನ್ನಾಗಿದ್ದೀರಾ, ದೇವ್ರ ನಂಬ್ರಿ, ನಾನು ಹೇಳ್ತಾ ಇರ್ತೇನಲ್ಲ, ಕೆಲವು ಸಾರಿ ದೇವ್ರ ವಾಕ್ಯ ಪಾಸ್ಟ್ ನೀವು ಪುಲ್ಪಿಟ್ಟಲ್ಲಿ ಮಾತಾಡಿದಾಗಲೂ ದೇವ್ರು ಮಾತಾಡಲ್ಲ, ನೀವು ಆರಾಧನೆಯಲ್ಲಿ ಕೂಡ ನಿಮ್ಮ ಹತ್ರ ದೇವರು ಮಾತಾಡಲ್ಲ. ಕೆಲವು ಸಾರಿ ಅಲ್ಲಿ ಸ್ತುತಿ ಮಾಡುವಾಗಲೂ ದೇವರ ಮಾತಾಡೋದಿಲ್ಲ. ಯಾವಾಗ ಮಾತಾಡೋದು ಗೊತ್ತಾ? ಕೆಲವರು ಯಾರೋ ಸಭೆಯಲ್ಲಿ ದುಃಖವಾಗಿರ್ತಾರೆ, ವೇದನೆಯಲ್ಲಿರ್ತಾರೆ. ಎಲ್ಲರೂ ಆಲೆಗೆ ಬಂದ್ವಿ, ಆಮೇನ್ ಆಮೇನ್, ಓಕೆ, ಪ್ರೈಸ್ ದ ಲಾರ್ಡ್ ಪಾಸ್ಟರ್, ಪ್ರೈಸ್ ದ ಲಾರ್ಡ್ ಹೇಳ್ಬಿಟ್ಟು ತಮ್ಮ ಪಾಡಿಗೆ ಬ್ಯಾಗ್ಗಳು ಹಾಕೊಂಡು ಹೋಗ್ತಾ ಇರ್ತಾರೆ. ಯಾರು ಅಕ್ಕಪಕ್ಕ ಯಾರಿದ್ದಾರೆ ಅಂತ ಕೂಡ ನೋಡಲ್ಲ. ಅವರು ಒಂದು ಗುಂಪಿರ್ತಾರೆ, ಬಾರೆ ಕಣೆ ಇಲ್ಲಿ ಅಂತೇಳಿ ಸೈಡ್ಗೆ ಹೋಗೋರು, ಅವ್ರು ಮಾತ್ರ ಸೈಡ್ಗೆ ಹೊಟ್ಟೋಗ್ತಾರೆ. ಇವು ಹೊಸಬ್ರು ಬಂದವರು ಯಾರಾದರೂ ಅವ್ರನ್ನ ಮಾತಾಡೋರು ಇರಲ್ಲ. ಯಾಕೆಂದ್ರೆ ಅದಕ್ಕೆ ನಾವು ಹೇಳೋದು, ದೇವರ ಮಕ್ಕಳು ಹೋಗೋದು ದೇವರ ಸ್ವಾರೂಪ್ಯವನ್ನು ನಾವು ಧರಿಸಿಕೊಂಡು, ಯೇಸು ಸ್ವಾಮಿ ಜನರನ್ನ ನೋಡಿ ಏನಂತ ಹೇಳಿದ್ರು ಗೊತ್ತಾ? ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗುತ್ತಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಕನಿಕರ ಪಟ್ಟನು. ಹಲ್ಲೆಲೂಯಾ. ಏನ್ ಮಾಡಿ ಆತನು? ಕನಿಕರ ಪಟ್ಟನು. ಇವತ್ತು ಸಭೆಗಳಲ್ಲಿ, ಕ್ರೈಸ್ತರಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆ ಕನಿಕರ ಪಡೋದಿದೆಯಾ? ಬಲಹೀನರನ್ನ ಕಂಡು, ರೋಗಿಗಳನ್ನ ಕಂಡು, ಬಾಧೆ ಪಡುವವರನ್ನ ಕಂಡು, ಬಲಹೀನರನ್ನ ಕಂಡು ನಾವು ಕನಿಕರ ಪಡುತ್ತೇವಾ? ಅದು ಏಸಪ್ಪನ ಗುಣ. ಆ ಗುಣ ಪಾಸ್ಟ್ರಲ್ಲಿ, ವಿಶ್ವಾಸಿಗಳಲ್ಲಿ, ಸಭೆಗಳಲ್ಲಿ ಇದೆಯಾ? ಇರಬೇಕು. ದೇವಜನವೇ, ಇರಬೇಕು. ನಮ್ಮನ್ನೇನು ಯೇಸು ಸ್ವಾಮಿ ಹುಡ್ಕೊಂಡು ಹೋಗಿರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕಣ್ಣು ಮುಂದೆ ಯಾರಿದ್ದಾರೋ ಅವ್ರನ್ನ ಗಮನಿಸ್ರಿ ಎಂದು ಬೈಬಲ್ ಹೇಳುತ್ತಾ ಇದೆ. ನಾವು ಹೇಳ್ತೇವೆ, ನಾವು ಧರಿಸ್ಕೊಳ್ಳೋಕ್ಕೆ ನಾವೇ ಬಟ್ಟೆ ಹಾಕ್ಕೊಳ್ಬೇಕು, ನಾವೇ ಬಟ್ಟೆ ಹಾಕ್ಕೋಬೇಕು, ನಾವೇ ಮೇಕಪ್ ಮಾಡ್ಕೊಳ್ಬೇಕು, ನಾವೇ ಚೆನ್ನಾಗಿರ್ಬೇಕು ಅಂತ ಅಂದುಕೊಳ್ತೇವೆ. ಯಾರಾದರೂ ತುಂಬ ಕಷ್ಟದಲ್ಲಿರೋರು ನೋಡಿ, ನಾವೆಲ್ಲ ಯೇಸು ಸ್ವಾಮಿಯನ್ನು ನಂಬಿದ್ದು ಹೇಗೆ ಗೊತ್ತಾ? ಯೇಸು ಸ್ವಾಮಿಯನ್ನು ನಂಬಿದವರು ತೋರಿಸಿದ ಪ್ರೀತಿಯಿಂದಲೇ. ಯೇಸು ಸ್ವಾಮಿಯನ್ನು ನಂಬಿದವರು ತೋರಿಸುವ ಪ್ರೀತಿಯಿಂದ. ನನ್ನ ನಂಬಿದ ಹಾಗೇನೆ. ಏನು ಯೇಸು ಸ್ವಾಮಿಯನ್ನು ನಂಬಿದವರು ಒಂಥರ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ಇರ್ತಾರೆ. ಇವರು ಏನಪ್ಪ ಹಿಂಗಿದ್ದಾರೆ ಅಂತೇಳಿ ನನ್ನನ್ನು ಆಕರ್ಷಣೆ ಮಾಡಿ ನಾನು ಆವಾಗ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಹಾಗಾದರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂದು ಯೇಸಪ್ಪ ಹೇಳ್ತಾರೆ. ಆ ವಾಕ್ಯ ನಾವು ನೋಡ್ತೇವೆ. ನಾವು ಹೇಳ್ತೇವೆ ಯೋಹಾನ 13ನೇ ಅಧ್ಯಾಯ 35ನೇ ವಚನ. ಯೋಹಾನ 13:35ನೇ ವಾಕ್ಯ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು. ಯೋಹಾನ 13:35. ನಿಮ್ಮೊಳಗೆ ಏನಾಗಿರ್ಬೇಕು? ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ಏನಂತ ಅಂದ್ಕೊಳ್ತಾರಂತೆ? ನನ್ನ ಶಿಷ್ಯರು ಇವರು. ನೋಡಪ್ಪ, ಇವರು ನನ್ನ ಶಿಷ್ಯರು ಅಂದ್ರೆ ಇವರು ಯೇಸುವಿನ ಮಕ್ಕಳಪ್ಪ ಅಂದುಕೊಳ್ತಾರೆ. ಅನೇಕ ಕಡೆಗಳಲ್ಲಿ ಇದು ಒಳ್ಳೆ ಗುಣಗಳಿದೆ. ಕೆಲವರೆಲ್ಲ ಮೊನ್ನೇನೋ ಹೇಳ್ತಾ ಇದ್ರು, ಒಂದು ಸಿಸ್ಟರು ಹೋಮ್ ಕೇರ್ ನರ್ಸಿಂಗ್ ಮಾಡೋಂಥರು. ಹೋಮ್ ಕೇರ್ ಅಂದ್ರೆ ಮನೆಗೆ ಹೋಗಿ ಏನಾದ್ರು ಗಾಯಗಳಾಗಿರೋರಿಗೆ ಅಲ್ಲೇ ಇದ್ದುಕೊಂಡವರಿಗೆ ಸಹಾಯ ಮಾಡೋದು, ಬೆಡ್ ರಿಡನ್ ಆಗಿರೋರಿಗೆಲ್ಲ. ಅವ್ರ ಹೆಸರು ನಾನು ಹೇಳಲ್ಲ, ಅವ್ರ ಹೆಸರು, ಅವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರಂತೆ.
ಟ್ರೀಟ್ಮೆಂಟ್ ಕೊಡ್ತಾ ಇರುವಂತ ರೀತಿಯನ್ನು ನೋಡ್ಬಿಟ್ಟು ನಿಮ್ಮ ಹೆಸರೇನಮ್ಮ ಅಂತ ಕೇಳ್ತಾರಂತೆ. ಅವ್ರು ಇದ್ಕೊಂಡು ಅವ್ರ ಹೆಸರು ಹೇಳಿದಾಗ, ಅಯ್ಯೋ ನಿನ್ನ ಹೆಸರು ಹಿಂದೂ ಹೆಸರೇ, ನೀನು ಕ್ರಿಶ್ಚಿಯನ್ನ ಅಂತ ಕೇಳ್ತಾರಂತೆ. ಅವಾಗ ಆಕೆಗಳು, ಹೌದು ಸಿಸ್ಟರ್, ಹೌದಮ್ಮ, ಹೌದು ಬ್ರದರ್, ನಾನು ಕ್ರಿಶ್ಚಿಯನ್ ಅಂದಾಗ ಗೊತ್ತಾಗುತ್ತೆ. ಯಾಕೆಂದ್ರೆ ನಿಮ್ಮ ಹೆಸರು ಬೇರೆ ಇದ್ರು ನಿಮ್ಮ ಗುಣ ಮಾತ್ರ ಕ್ರೈಸ್ತರಿಗಿರೋ ಗುಣ ಅಂತ. ಹಲ್ಲೆಲೂಯಾ. ಅದೆಂತ ಸಾಕ್ಷಿ ಅಲ್ವಾ ಅದು. ಅವರು ಎಷ್ಟು ಅವ್ರು ಹೇಳಿದ್ರು, ಫಸ್ಟ್ನೇ ಒಬ್ಬರು ಇಬ್ಬರಲ್ಲ ಸುಮಾರು ಜನರನ್ನು ನನ್ನ ಹತ್ತಿ ಕೇಳಿದ್ದಾರೆ, ಯಾಕೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾನು ಅವಾಗ ಹೇಳಿದೆ, ನಿಜ ಸಿಸ್ಟರ್, ನಾವು ಬಾಯಿಂದ ಹೇಳಬೇಕಾಗಿಲ್ಲ, ಕೆಲವರಿಗೆ ಅರ್ಥ ಆಗೋಗುತ್ತೆ. ಇವರು ನಾರ್ಮಲ್ ಆದ ನಮ್ಮ ಜನರ ತರ ಅಲ್ಲ, ಇವರು ದೇವರು ನಂಬಿರ್ತಾರೆ, ಯೇಸುವನ್ನು ನಂಬಿರ್ತಾರೆ. ಅದಕ್ಕೆ ಇವರಲ್ಲಿ ಇಷ್ಟು ತಾಳ್ಮೆ, ಅದಕ್ಕೆ ಇವರಲ್ಲಿ ಇಷ್ಟು ಪ್ರೀತಿ, ಅದಕ್ಕೆ ಇವರಲ್ಲಿ ಒಂದು ಸ್ವಭಾವ, ಟ್ರೀಟ್ಮೆಂಟ್ ಕೊಡುವ ಸ್ವಭಾವ, ಜನರನ್ನ ಪ್ರೀತಿ ಮಾಡುವ ಸ್ವಭಾವ ಅವರಲ್ಲಿ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ಹಾಗೇನೆ ದೇವರ ಮಕ್ಕಳೆನ್ನುವಾಗ ನಮ್ಮಲ್ಲಿ ಒಂದು ಬೆಳಕು ನಮ್ಮ ಮುಖದಲ್ಲಿ ಕಾಣಿಸ್ಬೇಕು. ಕುಟುಂಬದಲ್ಲಿ ಕಷ್ಟ ಯಾರಿಗಿಲ್ಲ? ಯಾರಿಗೆ ಕಷ್ಟ ಇಲ್ಲ? ಯಾರಿಗೆ ಕೆಲಸ ಇಲ್ಲ? ಯಾರಿಗೆ ಒತ್ತಡ ಇಲ್ಲ? ಎಲ್ರಿಗೂ ಇದೆ. ಆದ್ರೆ ಯೇಸುವಿನ ಮಕ್ಕಳು ಹೆಂಗಿರ್ಬೇಕು ಗೊತ್ತಾ? ಮನೆಯಿಂದ ಆಚೆ ಹೋಗುವಾಗ ಎಷ್ಟೇ ಕಷ್ಟಗಳಿದ್ದರೂ ನನ್ನ ದೇವರು ನನಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನನಗಿದ್ದಾನೆ, ನನ್ನಲ್ಲಿ ಆತನಿದ್ದಾನೆ ಅಲ್ವಾ? ಯೇಸು ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿರುವಂತವನಿಗಿಂತ ನಿನ್ನಲ್ಲಿರುವಂತವನು ಹೆಚ್ಚಿನವನು. ಹಾಗಾದ್ರೆ ನಾವೇನ್ ಮಾಡೋದು? ನನ್ನಲ್ಲಿರೋ ದೇವರು, ನಮ್ಮಲ್ಲಿ ಯೇಸು ಸ್ವಾಮಿ ಇದ್ರೆ ಪರಿಸ್ಥಿತಿಗಳು ಏನೇ ಬಂದ್ರು ನಮ್ಮ ಮುಖ ಹೊಳಿತಾ ಇರಬೇಕು. ಆಚೆ ಹೋದ ತಕ್ಷಣ, ಏನಮ್ಮ ಹಿಂಗೂ ಬಾಡೋಗಿದೆ ನಿನ್ನ ಮುಖ, ಅಯ್ಯೋ ಏನ್ ಹೇಳ್ತೀಯ ಅಂದ್ರೆ, ಅವಾಗ ಹೇಳಿದೆ, ಏನು ಯಾವಾಗ ಚರ್ಚ್ಗೆ ಹೋಗ್ತೀರಾ ನೀವು, ಪ್ರೇಯರ್ ಮಾಡ್ತೀರಾ, ಮತ್ತೆ ಹಿಂಗೆ ಇದ್ದೀರಾ ಅಂತ ಕೇಳ್ತಾರೆ. ಅದೇ ನಮಗೆ ಕೆಲವ್ರನ್ನ ನೋಡ್ರಿ, ಅವ್ರ ಆಚೆ ಹೋಗುವಾಗ, ನೋಡಪ್ಪ ಇವರು ಏನೋ ಎಷ್ಟು ಕಷ್ಟ ಆಯ್ತು ಮನೆಯಲ್ಲಿ, ಆದ್ರೂ ಎಷ್ಟು ಸಂತೋಷವಾಗಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಫಿಲಿಪ್ಪಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳ್ತದೆ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಆ ಒಂದು ವಾಕ್ಯ ಯಾವಾಗ ಬರದ ಗೊತ್ತಾ? ಪೌಲ ಸೆರೆಮನೆಯಲ್ಲಿ ಸರಪಣಿಯಲ್ಲಿದ್ದಾಗ ಅಂತ ನೆನಪಿಸ್ಕೊಂಡಿದ್ದು. ಹಲ್ಲೆಲೂಯಾ. ಯಾವಾಗ? ಸೆರೆಮನೆಯಲ್ಲಿ ಸರಪಣಿಗಳು ಹಾಕಿಟ್ಟಿದ್ದಾಗ ಅವನು ಅದನ್ನು ಬರೆದಿದಂತೆ ನೋಡಿ. ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡಿರಿ ಅಂತ ನೋಡಿ. ಯೇಸು ಸ್ವಾಮಿಯ ಪ್ರೀತಿ ನಿಮ್ಮಲ್ಲಿದ್ದರೆ ನೀವು ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಆಚೆ ಹೋಗುವಾಗ ನನಗೆ ದುಃಖ ಇದೆ, ನನಗೆ ಮನೆಯಲ್ಲಿ ಪರಿಸ್ಥಿತಿ ಬದಲಾಗಿಲ್ಲ, ನನಗೆ ಸಾಲ ಹಂಗೆ ಇದೆ, ಮನೆಯಲ್ಲಿ ಒತ್ತಡಗಳು ಜಾಸ್ತಿ ಇದೆ, ಇದನ್ನು ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿನ್ನಲ್ಲಿರುವ ಆತನು ನಿನಗೆ ಪ್ರೀತಿಯನ್ನು ತೋರಿಸಿದ್ದಾನೆ, ಸಂತೋಷವನ್ನು ತೋರಿಸಿದ್ದಾನೆ. ಆಚೆ ಹೋಗುವಾಗ ಏನಪ್ಪಾ ಅನ್ನುವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು. ಏನೇ ಆಗಲಿ, ಏನೋ ಒಂಥರ ಏನೋ ನಿನಗೆ ಕಾಯಿಲೆ ಅಂದ್ರೆ ಏನಿಲ್ಲ, ನನ್ನ ದೇವರಿದ್ದಾನೆ, ನನ್ನ ಸೌಖ್ಯ ಮಾಡ್ತಾನೆ, ನನಗೇನು ಚಿಂತೆ ಇಲ್ಲ ಅನ್ಬೇಕು. ಹಲ್ಲೆಲೂಯಾ. ಆಚೆ ಹೋಗುವಾಗ ನಮಗೇನೋ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಬೇರೆಯವ್ರಿಗೆ, ಏನೋಮ್ಮ ಈ ತರ ಆಯ್ತಂತಲ್ವಾ ಅಂದಾಗ, ಹೌದು ಆಗಿತ್ತು, ಆದ್ರೂ ನನಗೇನು ಭಯ ಇಲ್ಲ, ದೇವರಿದ್ದಾನೆ ಅಂತ ಹೇಳ್ಬೇಕು. ಏನಪ್ಪಾ ಸಾಲ ತುಂಬಾ ಇದೆಯಂತಲ್ಲ, ಸಾಲ ಇದೆ, ಏನ್ ಮಾಡೋದು, ದೇವರಿದ್ದಾನಲ್ವಾ ಅಂತ ಹೋಗ್ಬೇಕು ಅಲ್ವಾ? ಏನೋ ಮನೆಯಲ್ಲಿ ಸ್ವಲ್ಪ ಏರುಪೇರು ಅಂತಲ್ಲ, ನಿನ್ನ ಮಗನ ಹೇಳಿದ ಮಾತು ಕೇಳಲ್ವಂತಲ್ಲ, ನಿನ್ನ ಮಗಳ ಹಂಗಂತಲ್ವಾ, ಅದು ಅವರ ಜೀವಿತ. ಆದ್ರೆ ನಾನು ನನ್ನ ಯೇಸಪ್ಪನ ಮಗಳಾಗಿದ್ದೇನೆ, ನಾನು ಯೇಸಪ್ಪನ ಮಗನಾಗಿದ್ದೇನೆ, ನನಗೆ ಯೇಸುವಿನ ಪ್ರೀತಿ ಇದೆ, ನಾನು ಯಾವುದಕ್ಕೂ ಅಂಜೋದಿಲ್ಲ ಅಂತ ಹೋಗ್ತಾ ಇರ್ಬೇಕು. ಇದೇ ಸಾಕ್ಷಿ. ಒಬ್ಬ ದೇವ ಸೇವಕರ ಹತ್ರ ಕೇಳಿದಾಗ, ಒಬ್ಬ ದೇವ ಸೇವಕರು ಕೇಳ್ತಾರಂತೆ, ಯಾವ ಬೈಬಲ್ ಓದೋದು ನೀವು ಅಂತ ಕೇಳಿದ್ರಂತೆ. ಯಾವ ಬೈಬಲ್ ಅಂದ್ರೆ ಟ್ರಾನ್ಸ್ಲೇಷನ್ಸ್, ಇಂಗ್ಲಿಷ್ ಅಲ್ಲಿ ಅದು ಇದು ಇರ್ತದಲ್ವಾ, ಯಾವ ಬೈಬಲ್ ಓದ್ತೀರಂದ್ರೆ ಅವ್ರು ಹೇಳಿದ್ರಂತೆ, ನಾನು ನಮ್ಮ ಮದರ್ ಬೈಬಲ್ ಅಂತ ಹೇಳಿದ್ರಂತೆ. ಇದೇನು ಮದರ್ ಬೈಬಲ್ ಅಂತ ಕೇಳಿದಂತೆ. ಯಾಕಂದ್ರೆ ಅದೇ, ನಾನು ಬೈಬಲ್ ಎಲ್ಲ ಓದಲ್ಲ, ನಮ್ಮಮ್ಮ ಏನ್ ಹೇಳ್ಕೊಡ್ತಾರೋ ಅದನ್ನೇ ನಾನು ಓದ್ತೀನಿ ಅಂತ ಹೇಳಿದ. ಅಲ್ಲಲ್ವೇ? ಏನಂದ್ರೆ ಅದ್ರ ಅರ್ಥ ಏನು ಗೊತ್ತಾ? ಬೈಬಲ್ ಓದಲ್ಲ ಅಂದ್ರೆ ಬೈಬಲ್ ಓದಬಾರ್ದು ಅಂತಲ್ಲ. ಏನಂದ್ರೆ ಅದನ್ನ ಓದಿದಂತ ನಮ್ಮ ತಾಯಿ, ಆ ವಾಕ್ಯಗಳು ನಮ್ಮ ತಾಯಿಯ ಜೀವಿತದಲ್ಲಿ ನಾನು ನೋಡ್ತೀನಿ, ನನ್ನ ತಾಯಿಯ ಮುಖಾಂತರ ನಾನು ಕಲಿತೀನಿ ಅಂತೇಳಿ. ಇವತ್ತು ಯಾರು ಆಚೆಗಡೆ ಬೈಬಲ್ ಓದಲ್ಲ. ಯಾರನ್ನು ಓದ್ತಾರೆ ಗೊತ್ತಾ? ನಮ್ಮನ್ನು ಓದ್ತಾರೆ. ಅವರು ನಮ್ಮನ್ನು ಓದ್ತಾರೆ. ಕ್ರಿಶ್ಚಿಯನ್ಸ್, ಯೇಸುವಿನ ಮಕ್ಕಳು ಅಂದ್ರೆ ನಮ್ಮನ್ನು ಓದ್ತಾರೆ. ಆದ್ರೆ ಎಷ್ಟೋ ಜನರು ಬೈಬಲ್ನಲ್ಲಿ ದೊಡ್ಡ ದೊಡ್ಡ ಒಳ್ಳೆ ಪ್ರಸಂಗಗಳು ಮಾಡ್ತಾರೆ, ಅವರ ವೈಯಕ್ತಿಕ ಜೀವಿತದಲ್ಲಿ ಆ ದೇವರ ಪ್ರೀತಿಯೇ ಇರೋದಿಲ್ಲ. ಇವತ್ತು ನನ್ನ ಪ್ರಿಯ ದೇವಜನ, ನಾನು ನಿಮಗೆ ಎಚ್ಚರಪಡಿಸುವುದೇನೆಂದರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರೀತಿಯನ್ನ ಧರಿಸಿಕೊಳ್ಳ್ರಿ.
ನಾವು ಹೇಗೆ ಒಳ್ಳೆ ಬಟ್ಟೆ ಧರಿಸ್ಕೊಳ್ತೀವೋ, ಹೇಗೆ ಮೇಕಪ್ ಹಾಕ್ಕೊಳ್ತೀವೋ, ಹೇಗೆ ನಾವು ಲೌಕಿಕವಾಗಿ ತೋರ್ಪಡಿಕೆಯನ್ನು ತೋರಿಸ್ತೇವೋ, ಅದೇ ರೀತಿಯಲ್ಲಿ ನಾವೇನ್ ಮಾಡ್ಬೇಕಂತೆ, ಯೇಸುವನ್ನು ನಾವು ಧರಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದೆ. ಯೋಹಾನ 4ನೇ ಅಧ್ಯಾಯ 8ನೇ ವಚನ, ಕೊನೆಯ ವಚನ ಓದ್ಕೊಳ್ಳೋಣ. 1 ಯೋಹಾನ 4:8, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರೆಂತವನಂತೆ? ಪ್ರೀತಿ ಸ್ವರೂಪಿ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಅಂದ್ರೆ ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನಿನ್ನಲ್ಲಿ ಯಾರಿಲ್ಲ? ದೇವರಿಲ್ಲ. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಿನ್ನಲ್ಲಿ ದೇವರಿದ್ರೆ ನಿನ್ನಲ್ಲಿ ಪ್ರೀತಿ ಇರುತ್ತೆ, ನಿನ್ನಲ್ಲಿ ಪ್ರೀತಿ ಇದ್ರೆ ದೇವರಿರ್ತಾನೆ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ದೇವರಿರಲ್ಲ, ದೇವರಿಲ್ಲ ಅಂದ್ರೆ ಪ್ರೀತಿ ಇರಲ್ಲ, ಅಷ್ಟೇ. ಇವತ್ತು ನಾವು ಬೇರೆಯವ್ರನ್ನ ಸರಿ ಇಲ್ಲ ಅಂತ ಹೇಳೋದಲ್ಲ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ನಾನು ನನ್ನ ಜೀವಿತದಲ್ಲಿ ಬರುವ ಹೋರಾಟಗಳು, ನನ್ನ ಕುಟುಂಬ, ಕೆಲಸ, ಒತ್ತಡಗಳು ಎಷ್ಟೋ ಇರುತ್ತೆ, ಆದರೆ ಅದೆಲ್ಲದರಲ್ಲಿ ನಾನು ನಿನ್ನನ್ನು ಧರಿಸಿಕೊಳ್ಳಬೇಕು. ಆಮೇನ್. ದೇವರೇ, ನಿನ್ನ ಪ್ರೀತಿಯನ್ನು ನಾನು ಅನುಭವ ಮಾಡಬೇಕು, ನಿನ್ನ ಕೃಪೆ ನನಗೆ ಬೇಕಪ್ಪ ಎಂದು ನಾವು ದೇವರಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ನನ್ನ ಪ್ರಿಯ ದೇವಜನವೇ, ನಾನು ಯಾವಾಗಲೂ ಹೇಳುತ್ತಾ ಇರ್ತೇನೆ ಒಂದು ಮಾತೇನೆಂದರೆ, ಬೆಳೆ ಜಾಸ್ತಿ ಇದೆ, ಕೊಯ್ಲುಗಾರರು ಕಡಿಮೆ ಇದ್ದೇವೆ ಅಲ್ವಾ? ಎಷ್ಟೋ ಜನ ದೇವರು ನಂಬದೇ ಇರೋರು ಇದ್ದೇವೆ, ನಾವು ಕೆಲವರು ದೇವರನ್ನ ನಂಬಿದ್ದೇವೆ. ನಾವೇ ಸಾಕ್ಷಿಗಳಾಗಿರ್ಬೇಕು, ನಾವೇ ಸೇವೆ ಮಾಡಬೇಕು, ನಾವೇ ದೇವರ ಪ್ರೀತಿಯನ್ನು ಪ್ರಚಾರ ಮಾಡಬೇಕು. ಬೇರೆ ಯಾರು ಮಾಡ್ತಾರೆ? ಅದರಿಂದ ನಾವು ಇವತ್ತು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ದೇವರ ವಾಕ್ಯ ನಮಗೆ ಎಚ್ಚರಪಡಿಸಿ ಹೇಳ್ತಾ ಇದೆ, ಪ್ರೀತಿಯ ಪ್ರಾಧಾನ್ಯತೆಯ ಬಗ್ಗೆ ಹೇಳ್ತಾ ಇದೆ. ಹೌದು ದೇವರೇ, ಕೆಲವು ಸಂದರ್ಭದಲ್ಲಿ ಎಷ್ಟೋ ಜನರು ಪ್ರವಾದನೆ ಮಾಡುವವರು, ದೇವರೇ ಅನ್ಯ ಭಾಷೆ ಮಾತನಾಡುವವರು, ದೆವ್ವಗಳನ್ನು ಬಿಡಿಸುವವರು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವಂಥವರು, ಜ್ಞಾನದಲ್ಲಿ ಉನ್ನತರು, ರಹಸ್ಯಗಳನ್ನು ತಿಳಿಯುವವರು, ಬೆಟ್ಟಗಳನ್ನು ತೆಗೆದಿಡುವಷ್ಟು ನಂಬಿಕೆ ಉಳ್ಳವರು ಕೂಡ ಇದ್ದಾರೆ ಸ್ವಾಮಿ. ಆದರೆ ಕರ್ತನೇ, ನಿನ್ನ ವಾಕ್ಯ ಇವತ್ತು ನಮ್ಮ ಹತ್ರ ಹೇಳುತ್ತಾ ಇದೆ, ಇವೇನೇ ಇದ್ದರೂ ಕೂಡ ಪ್ರೀತಿ ಇಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಹೌದು ಸ್ವಾಮಿ, ಇವತ್ತು ಕರ್ತನೆ ಏಸಪ್ಪ, ನಿನ್ನ ಮಕ್ಕಳು ನಾವು ಕರ್ತನೆ, ನಿನ್ನ ಮಕ್ಕಳಾಗಿರುವಂತ ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ, ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಮೂರೇ ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಅಪ್ಪ, ನಿನ್ನ ವಾಕ್ಯ ಹೇಳುತ್ತದೆ ಅಪ್ಪ, ಮೊದಲ ಕೊರಿಂಥ 14ನೇ ಅಧ್ಯಾಯ 1ನೇ ವಚನ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಹೌದಪ್ಪ, ಅದು ಹುಟ್ಟಿದಾಗ ಹಾಗೆ ಬರೋದಿಲ್ಲ, ನಾವು ಅಭ್ಯಾಸ ಮಾಡಿಕೊಳ್ಳಬೇಕಪ್ಪ. ದೇವರೇ, ನಿನ್ನ ಕೃಪೆಯಲ್ಲಿ ನಾವು ನಡೆಯಬೇಕು. ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ, ಮಕ್ಕಳ ತಂದೆ ತಾಯಿಗಳ ಮಧ್ಯೆ ಪ್ರೀತಿ, ಸಹೋದರ ಸಹೋದರಿಯರ ಮಧ್ಯೆ ಪ್ರೀತಿ, ಸಭಿಕರ ಮಧ್ಯೆ ಪ್ರೀತಿ, ದೇವರ ಸಮಾಜದವರ ಮಧ್ಯೆ ಪ್ರೀತಿ. ಏ ಕರ್ತನೇ, ಪ್ರೀತಿ ಇದ್ದರೆ ಅದು ಬಹು ತಾಳ್ಮೆಯಿಂದಿರುತ್ತದೆ, ಅದು ದಯೆ ತೋರಿಸುತ್ತದೆ, ಅದು ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಅದು ಹೊಗಳಿಕೊಳ್ಳುವುದಿಲ್ಲ, ಅದು ಉಬ್ಬಿಕೊಳ್ಳುವುದಿಲ್ಲ, ಅದು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಹೌದಪ್ಪ, ಇವತ್ತು ದೇವರೇ, ನಮ್ಮ ಸುತ್ತಲೂ ಇರುವಂತ ಕೆಲವರನ್ನು ನೋಡುವಾಗ ದೇವರೇ, ಎಷ್ಟೋ ಜನರು ನಿಮ್ಮನ್ನ ಅರಿಯದೆ ನರಕಕ್ಕೆ ಹೋಗುತ್ತಾ ಇದ್ದಾರಪ್ಪ, ನಿನ್ನ ಪ್ರೀತಿಯನ್ನ ತಿಳಿಯದೇ ಹೋಗುತ್ತಾ ಇದ್ದಾರಪ್ಪ. ಇವತ್ತು ನಾವು ಕೇಳಿದ ಹಾಗೆ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರ್ದು. ಹೌದಪ್ಪ, ನೀವು ಕೊಟ್ಟಿರೋದು ಒಬ್ಬನಾದರೂ ನಾಶವಾಗಬಾರ್ದು ಅಂತ. ಆದರೆ ನಮ್ಮ ಸುತ್ತಲೂ ನೋಡುವಾಗ ಅನೇಕರು ನಾಶವಾಗಿ ಹೋಗುತ್ತಾ ಇದ್ದಾರೆ ಏಸಪ್ಪ. ಇವತ್ತು ಆ ನಾಶವಾಗಿ ಹೋಗುವಂಥವರಿಗೆ ನಾವೊಂದು ಬೆಳಕಾಗಿ, ನಾವೊಂದು ಕರ್ತನೆ ದಾರಿದೀಪವಾಗಿ, ನಾವು ನಿನ್ನಿಂದ ದೇವರ ಪ್ರಭಾವಿತರಾಗಿ, ನಿಮ್ಮನ್ನು ಧರಿಸಿಕೊಂಡವರಾಗಿ ಕರ್ತನೆ, ನಿಮ್ಮ ಮೂಲಕವಾಗಿ ನಿಮ್ಮ ಪ್ರೀತಿಯ ಕಡೆಗೆ ಅವರನ್ನು ಸೆಳೆಯುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ. ಹೌದಪ್ಪ, ನಾವು ಪ್ರೀತಿ ತೋರ್ಸಕ್ ಹೋದ್ರೆ ನಮ್ಮ ಕುಟುಂಬಗಳಲ್ಲಿ ಕೆಲವು ಸಾರಿ ಅದನ್ನು ವಿರೋಧ ಮಾಡ್ತಾರೆ, ಅದನ್ನು ಅಲ್ಲಗಳೆಯುತ್ತಾರೆ, ಆ ಪ್ರೀತಿಗೆ ಪ್ರಾಮುಖ್ಯತೆಯನ್ನು ಕೊಡೋದೇ ಇಲ್ಲ. ಆದರೂ ನಾವು ಕುಗ್ಗಿ ಹೋಗದೆ ಸ್ವಾಮಿ, ಪ್ರತಿದಿನ ನಿನ್ನ ಕೃಪೆಯಿಂದ ಕರ್ತನೆ ಬಲಗೊಂಡವರಾಗಿ, ಆ ಪ್ರೀತಿಯಲ್ಲಿ ನಾವು ಬೆಳೆದವರಾಗಿ, ನಿನ್ನ ನಾಮ ಮಹತ್ತಿಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳ್ರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿಮಗೆ ಸ್ತೋತ್ರ. ಈ ದಿನ ಕರ್ತನೆ, ನಿಮ್ಮ ಸಮ್ಮುಖಕ್ಕೆ ಬಂದು ನಿಮ್ಮನ್ನ ಪ್ರಾರ್ಥಿಸಿ ವಾಕ್ಯವನ್ನ ಕೇಳಿ
ಈಗ ಕರ್ತನೆ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಲಿಕ್ಕೆ ನಾವು ಹೋಗುವಾಗ ಈಗ ನಮ್ಮ ಮೂಲಕವಾಗಿ ನೀವು ಅದ್ಭುತ ಕೃತ್ಯಗಳನ್ನು ಮಾಡಿರಿ. ನಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ತುಂಬಿಸಿರಿ, ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯನ್ನು ತುಂಬಿಸಿರಿ, ನಮ್ಮ ಸಭೆಗಳಲ್ಲಿ ಪ್ರೀತಿಯನ್ನು ತುಂಬಿಸಿರಿ. ಯಾಕೆಂದರೆ ನೀನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದೀ. ಆ ಪ್ರೀತಿ ಇರುವುದಾದರೆ ನಮಗೆ ಸಾಕಯ್ಯ. ನೀವು ನಮ್ಮನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ. ಹೌದಪ್ಪ, ನೀನು ನಮ್ಮನ್ನು ಸೆಳೆದುಕೊಂಡಿರುವುದು ಶಾಶ್ವತ ಮಮತೆಯಿಂದಲೇ. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ ಅಪ್ಪ. ಇವತ್ತು ನಾವೊಂದು ಸಣ್ಣ ಗುಂಪಾಗಿ ಇಲ್ಲಿ ಬಂದಿದ್ದೇವೆ ಅಪ್ಪ. ಈ ಸಭೆಯು, ಈ ಸ್ಥಳವು ಕರ್ತನೆಯ ದೇವರೇ ಅನೇಕರಿಗೆ ಆಶೀರ್ವಾದವಾಗಿರ್ಬೇಕು. ನಿನ್ನ ವಾಕ್ಯ ಹೇಳುತ್ತದೆ, ಸಣ್ಣ ಹಿಂಡೆ ಹೆದರಬೇಡ, ಚಿಕ್ಕ ಹಿಂಡೆ ನೀನು ಹೆದರಬೇಡ ಎಂದು ಹೇಳುವ ದೇವರಪ್ಪ. ನೀನು ನಮ್ಮನ್ನು ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದ್ದೀರಾ, ನಿಮಗೆ ವಂದನೆ. ಸರ್ವಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಒಡೆಯನು ಕ್ರಿಸ್ತನಾದಂತ ಪ್ರೀತಿ ಸ್ವರೂಪನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.